ಗುಡ್ ಈವ್ನಿಂಗ್ ಮಕ್ಕಳೇ. ಎಲ್ಲರೂ ಕೆಮಿಕಲ್ ರಿಯಾಕ್ಷನ್ ಪಾಠವನ್ನ ಮುಂದೆ ಅಭ್ಯಾಸ ಮಾಡೋದಕ್ಕೆ ತಯಾರಾಗಿದ್ದೀರಾ? ಸೊ ನೀವು ಸ್ಕೂಲಿಂದ ಬಂದು ಏನಾದರೂ ಫುಡ್ ಸ್ನ್ಯಾಕ್ಸ್ ಅಥವಾ ಏನಾದರೂ ಒಂದು ಕಾಫಿನೋ ಟೀನೋ ಏನಾದರೂ ಕುಡ್ದಿರ್ತೀರ ಅಲ್ವಾ? ಕುಡ್ದಾಗ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗಿರಬಹುದು, ಎನರ್ಜಿ ಇದ್ದ ಹಾಗೆ ಫೀಲ್ ಆಗಿರಬಹುದು ಅಲ್ವಾ? ಸೊ ಇದು ಒಂದು ಕೆಮಿಕಲ್ ರಿಯಾಕ್ಷನ್ ಇಂದಾಗಿ ಆಗ್ತಾ ಇದೆ ಅನ್ನೋದನ್ನ ಸ್ವಲ್ಪವಾಗಿ ನಾವು ನಿನ್ನೆ ಅಭ್ಯಾಸ ಮಾಡಿದೀವಿ. ಹಾಗೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ಇನ್ನು ಬೇರೆ ಯಾವ್ದಾದ್ರು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆಯಾ? ನೀವು ಅದನ್ನ ಯೋಚನೆ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಯಾವುದೆಲ್ಲ ರಿಯಾಕ್ಷನ್ಗಳು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ ಅಂತ ಅನ್ಸುತ್ತೆ? ನಿನ್ನೆ ನಾವು ಇದನ್ನೇ ಡಿಸ್ಕಸ್ ಮಾಡಿದೀವಿ. ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು, ಹೇಗಾಗತ್ತೆ, ಅಂದ್ರೆ ಯಾವುದೆಲ್ಲ ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡಿ ವಿ ಡಿಸೈಡ್ ಅ ಕೆಮಿಕಲ್ ರಿಯಾಕ್ಷನ್ ಈಸ್ ಹ್ಯಾಪ್ನಿಂಗ್ ಹಿಯರ್ ಅಂತ ಹೇಳ್ತೀವಿ ಅನ್ನೋದನ್ನ ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ದೀವಿ. ಸೊ ನಿಮ್ಮ ಡೇ ಟು ಡೇ ಲೈಫಲ್ಲಿ ಆಗುವಂತಹ ಕ್ರಿಯೆಗಳನ್ನ ಆರ್ ಯಾವುದಾದ್ರೂ ಒಂದು ಆಕ್ಟಿವಿಟಿಯನ್ನ ಕನ್ಸಿಡರ್ ಮಾಡಿದ್ರೆ ಇದು ಕೆಮಿಕಲ್ ರಿಯಾಕ್ಷನ್ ಇರ್ಬೋದು ಅಂತ ಹೇಳೋದಾದ್ರೆ ಎಕ್ಸಾಂಪಲ್ಸ್ ಕೊಡಬಹುದು. ನೀವು ಥಿಂಕ್ ಮಾಡಿ ನನಗೆ ಆನ್ಸರ್ ಮಾಡಿ. ಹಾಗೇನೆ ಕೆಮಿಕಲ್ ರಿಯಾಕ್ಷನ್ಸ್ ಆದ್ಮೇಲೆ ನಾವೇನ್ ಮಾಡಿದ್ವಿ, ಆ ಕೆಮಿಕಲ್ ರಿಯಾಕ್ಷನ್ ಅನ್ನ ಶಾರ್ಟ್ ಆಗಿ ಹೇಗೆ ಬರೆಯೋದು, ಎಫೆಕ್ಟಿವ್ ಆಗಿ ಹೇಗೆ ಬರೆಯೋದು, ಅದಕ್ಕೆ ವಿ ಯೂಸ್ಡ್ ಕೆಮಿಕಲ್ ಈಕ್ವೇಶನ್ಸ್. ಹೌದಾ? ವಿ ರೈಟ್ ಕೆಮಿಕಲ್ ಈಕ್ವೇಶನ್ಸ್ ಟು ಮೇಕ್ ಇಟ್ ಸಿಂಪಲ್ ಅಂಡ್ ಶಾರ್ಟ್, ಟು ಡಿಸ್ಕ್ರೈಬ್ ಅ ಕೆಮಿಕಲ್ ರಿಯಾಕ್ಷನ್ ಇನ್ ಸಿಂಪ್ಲರ್ ಫಾರ್ಮ್. ಹೌದಾ? ಅದಕ್ಕೆ ನಾವು ಕೆಮಿಕಲ್ ಈಕ್ವೇಶನ್ ಅನ್ನ ಬಳಸ್ತೀವಿ. ನಾವು ಕೆಮಿಕಲ್ ರಿಯಾಕ್ಷನ್ ಅನ್ನ ಈಕ್ವೇಶನ್ ರೂಪದಲ್ಲಿ ಬರೆಯುವಾಗ ಏನೆಲ್ಲ ಮಾಡ್ತೀವಿ? ನಾವು ಫಸ್ಟು ರಿಯಾಕ್ಟೆಂಟ್ಸ್ ಅನ್ನ ಮತ್ತೆ ಪ್ರಾಡಕ್ಟ್ಸ್ ಅನ್ನ ಬರ್ಕೊಳ್ತೀವಿ. ವಿ ಸೆಪರೇಟ್ ಬೋತ್ ಆಫ್ ದೆಮ್ ಬೈ ಪುಟಿಂಗ್ ಆನ್ ಆರೋ ಬಿಟ್ವೀನ್ ದೆಮ್. ಹೌದಾ? ಆಮೇಲೆ ಮಲ್ಟಿಪಲ್ ರಿಯಾಕ್ಟೆಂಟ್ಸ್ ಇದ್ರೆ ವಿ ಯೂಸ್ ಪ್ಲಸ್ ಸೈನ್ ಟು ಸೆಪರೇಟ್ ದ ರಿಯಾಕ್ಟೆಂಟ್ಸ್ ಆಸ್ ವೆಲ್ ಆಸ್ ಪ್ರಾಡಕ್ಟ್ಸ್. ಹೌದಾ? ಮಲ್ಟಿಪಲ್ ಪ್ರಾಡಕ್ಟ್ಸ್ ಇದ್ರೂ ನಾವು ಪ್ಲಸ್ ಸೈನ್ ಅನ್ನ ಯೂಸ್ ಮಾಡಿ ಏನ್ ಮಾಡ್ತೀವಿ, ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ಸ್ ಅನ್ನ ಸಪ್ರೇಟ್ ಮಾಡೋದು. ಅಂದ್ರೆ ರಿಯಾಕ್ಟೆಂಟ್ಸ್ ಅಲ್ಲೇನೆ ಮಲ್ಟಿಪಲ್ ರಿಯಾಕ್ಟೆಂಟ್ಸ್ ಇದ್ರೆ ಹಾಗೆ ಪ್ರಾಡಕ್ಟ್ಸು ಮಲ್ಟಿಪಲ್ ಇದ್ರೆ, ಒಂದಕ್ಕಿಂತ ಜಾಸ್ತಿ ಇದ್ರೆ ನಾವು ಪ್ಲಸ್ ಸೈನ್ ಅನ್ನ ಯೂಸ್ ಮಾಡಿ ವಿ ಸೆಪರೇಟ್ ದೆಮ್ ಅಲ್ವಾ? ದೆನ್ ವಿ ಲರ್ನ್ ಟು ಡಿನೋಟ್ ದ ಫಿಸಿಕಲ್ ಸ್ಟೇಟ್ ಆಫ್ ದ ರಿಯಾಕ್ಟೆಂಟ್ಸ್ ಆಸ್ ವೆಲ್ ಆಸ್ ಪ್ರಾಡಕ್ಟ್ಸ್. ಓವರ್ ಆಲ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಯಾವುದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅದರದ್ದು ಫಿಸಿಕಲ್ ಸ್ಟೇಟ್ ಅನ್ನ ನಾವು ಹೇಗೆ ಡಿನೋಟ್ ಮಾಡೋದು, ಹಾಗೇನೆ ಅಡಿಷನಲ್ ಕಂಡೀಷನ್ಸ್ ಇದ್ರೆ ರಿಯಾಕ್ಷನ್ ಕ್ಯಾರಿ ಔಟ್ ಆಗೋದಿಕ್ಕೆ ಇಫ್ ವಿ ಸಪ್ಲೈ ಟೆಂಪರೇಚರ್, ಪ್ರೆಷರ್ ಆರ್ ಕೆಟಲಿಸ್ಟ್, ವಿ ಮೆನ್ಷನ್ ಇಟ್ ಆನ್ ಅಬೋವ್ ಆರ್ ಬಿಲೋ ದ ಆರೋ ಮಾರ್ಕ್. ಹೌದಾ? ನಾವು ಅದರ ಮೇಲ್ಗಡೆಗೆ ಈ ರೀತಿ ಡಿನೋಟ್ ಮಾಡ್ತೀವಿ. ಇದೆಲ್ಲದನ್ನು ನೋಡಿದ್ವಿ. ಹಾಗೇನೆ ವಿ ಲರ್ನ್ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಶನ್. ಹೇಗೆ ನಾವು ಕೆಮಿಕಲ್ ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡೋದು, ಇದೆಲ್ಲದನ್ನು ನಾವು ನಿನ್ನೆ ಕ್ಲಾಸ್ ಅಲ್ಲಿ ಕಲ್ತಿದ್ದೀವಿ ಅಲ್ವಾ ಮಕ್ಕಳೇ? ಎಸ್. ಇವಾಗ ನಾವು ಕ್ವಿಕ್ ಆಗಿ ಫ್ಯೂ ಎಕ್ಸಾಂಪಲ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಫ್ಯೂ ಎಕ್ಸಾಂಪಲ್ಸ್ ಅನ್ನ ನೋಡಿ ಕ್ವಿಕ್ ಆಗಿ ಸಾಲ್ವ್ ಮಾಡಿ ನೆಕ್ಸ್ಟ್ ನಾವು ಮುಂದಿನ ಏನು ಕಾನ್ಸೆಪ್ಟ್ಗೆ ಹೋಗೋಣ. ಓಕೆ? So, as you can see here, hydrogen is reacting with chlorine to give hydrogen chloride. ಇಲ್ಲಿ ಒಂದು ಆರೋ ಮಾರ್ಕ್ ಬರಬೇಕಿತ್ತು, ಸಾರಿ. ಇಲ್ಲಿ ಒಂದು ಆರೋ ಇದೆ, ಇದು ರಿಯಾಕ್ಟೆಂಟ್ಸ್. ಕಾಣಿಸ್ತಾ ಇದೆಯಾ ಮಕ್ಕಳೇ? ಹೈಡ್ರೋಜನ್ ಅಂಡ್ ಕ್ಲೋರಿನ್, these two are my reactants and it is reacting to give some product. These two are reacting to give some product. ಅದೇನದು? ಹೈಡ್ರೋಜನ್ ಕ್ಲೋರೈಡ್. ಅದರದ್ದು ಕೆಮಿಕಲ್ ಈಕ್ವೇಶನ್ ಅನ್ನ ನಾವು ಇಲ್ಲಿ ಪಾರ್ಷಿಯಲಿ ನಾವು ಈಕ್ವೇಶನ್ ಅನ್ನ ನೋಡಬಹುದು, ಬಟ್ ಇಟ್ ಈಸ್ ನಾಟ್ ಬ್ಯಾಲೆನ್ಸ್ಡ್. ವಿ ಹ್ಯಾವ್ ಟು ಬ್ಯಾಲೆನ್ಸ್ ದಿಸ್ ಕೆಮಿಕಲ್ ಈಕ್ವೇಶನ್. ನೀವಿಲ್ಲಿ ನೋಡೋದಾದ್ರೆ 2 ಹೈಡ್ರೋಜನ್ಸ್ ಇದೆ. ಹೌದಾ?
ಕ್ವಿಕ್ ಆಗಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ಲೋರಿನ್ ಎಷ್ಟಿದೆ, ಅದು ಕೂಡ 2 ಇದೆ. ಹೌದಾ? ಸೊ ಅದೆರಡು ರಿಯಾಕ್ಟ್ ಮಾಡಿ HCl ಅನ್ನೋ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ ಗೊತ್ತು. ಬಟ್ ಇಲ್ಲಿ 2 ಇಲ್ಲ, ಓನ್ಲಿ ಒನ್ H ಮತ್ತೆ 1 Cl ಮಾತ್ರ ಕಾಣ್ತಾ ಇದೆ ನಮಗೆ. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಕಂಪೌಂಡ್ ವಿತ್ 2 ಅಲ್ವಾ? 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಹೋಲ್ ಕಂಪೌಂಡಿಗೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇಂಡಿವಿಜುವಲ್ ಆಟಮಿಗೆ ನಾವು ಮಲ್ಟಿಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ, ಕಂಪೌಂಡ್ ಪ್ರೆಸೆಂಟ್ ಇದ್ರೆ ಅಲ್ವಾ? ಸೊ ನಾವು ಅದನ್ನ ಹೋಲ್ ಆಗಿ ಕನ್ಸಿಡರ್ ಮಾಡಿದ್ರೆ ಜಸ್ಟ್ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅಲ್ಲಿಗೆ ಇದು ಕೂಡ ಹೈಡ್ರೋಜನ್ 2 ಆಗತ್ತೆ, ಅದೇ ರೀತಿ ಕ್ಲೋರಿನ್ ಕೂಡ 2 ಆಗೋಗ್ಬಿಡತ್ತೆ ಅಲ್ವಾ? ಸೊ ದಿಸ್ ವಿಲ್ ಬಿ ಮೈ ಬ್ಯಾಲೆನ್ಸ್ಡ್ ಈಕ್ವೇಶನ್. You can see the balanced equation here. 2 hydrogen reacting with 2 chloride to give 2 hydrogen chloride. ಗೊತ್ತಾಗ್ತಾ ಇದೆಯಾ? Okay. Next is the reaction between barium chloride and aluminum sulfate. ಇಲ್ಲಿ ಕೆಮಿಕಲ್ ನೇಮ್ಸ್ ಅನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ. ಬೇರಿಯಂ. ಸೊ ಕಾಣಿಸ್ತಾ ಇದೆಯಾ ಮಕ್ಕಳೇ? ನನ್ನ ಜೊತೆನಲ್ಲಿ ನೀವು ಕೂಡ ಒಂದು ಬುಕ್ ತಗೊಂಡು ಇದನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಹೇಳ್ತಾನೆ ನಿಮ್ಗೂ ಪ್ರಾಕ್ಟೀಸ್ ಆಗತ್ತೆ ಅಲ್ವಾ? ಸಾಲ್ವ್ ಮಾಡಿ, ನೀವೇ ಸಾಲ್ವ್ ಮಾಡಿ. ಇಲ್ಲಿ ಬೇರಿಯಂ ಎಷ್ಟಿದೆ? 1. Cl 2. ಹೌದಾ? ಇಲ್ಲಿದೆ ಕೆಳಗಡೆಗೆ. ಸೊ ಅಲ್ಯೂಮಿನಿಯಂ ಎಷ್ಟು ಕಾಣಿಸ್ತಾ ಇದೆ? 2. ಇಲ್ಲಿ ನಾವು ಇಂಡಿವಿಜುವಲ್ ಆಗಿ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಏನ್ ಮಾಡ್ತೀವಿ, ಒಂದು ಬ್ರಾಕೆಟ್ ಇದೆ ಹೌದಾ ಮಕ್ಕಳೇ? ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ನಾವು ಇದನ್ನ ಏನ್ ಮಾಡ್ತೀವಿ, ಇಲ್ಲಿ ಕೆಳಗಡೆ ಇರೋ ನಂಬರು ಮತ್ತೆ ಈ ಬ್ರಾಕೆಟಿನ ಹೊರಗಡೆ ಇರುವಂತಹ ನಂಬರ್ ಇದು ಕೂಡ ಮಲ್ಟಿಪ್ಲೈ ಆಗತ್ತೆ. ನಾವು ಈ ಬ್ರಾಕೆಟ್ ಅಲ್ಲಿ ಹೊರಗಡೆ ಇರೋದನ್ನ ನಾವು ಬಿಡಬಾರ್ದು, ಇದ್ರ ಕೆಳಗಡೆಗಿರೋದಂತೂ ನಾವು ಕನ್ಸಿಡರ್ ಮಾಡಲೇಬೇಕು. ಐ ಆಲ್ರೆಡಿ ಟೋಲ್ಡ್ ಯು ಗೈಸ್ ನಿನ್ನೆ ಕ್ಲಾಸಲ್ಲಿ, ಹೌದಾ? ಮತ್ತೆ ಈ ಬ್ರಾಕೆಟ್ ನ ಹೊರಗಡೆ ಇರೋ ನಂಬರ್ನ ಸಹ ನಾವು ಕನ್ಸಿಡರ್ ಮಾಡಿ ವಿ ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ 2 ನಂಬರ್ಸ್. ಇಲ್ಲಿರುವಂತಹ ನಂಬರ್ ಮತ್ತೆ ಈ ನಂಬರ್ ಅನ್ನ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ವಾಟ್ ವಿಲ್ ಬಿ ದ ಪ್ರಾಡಕ್ಟ್? ಸಲ್ಫರ್ ಎಷ್ಟಿದೆ ಹಾಗಿದ್ರೆ? 3 ಅಲ್ವಾ? ನೆಕ್ಸ್ಟ್ ಆಕ್ಸಿಜನ್ 4 into 3. ಸೊ ಎಷ್ಟಾಯ್ತು? ಹೌದಾ? ಅಂಡ್ ಬ್ರಾಕೆಟ್ ಅಲ್ಲಿ ಇರೋದು ಫಿಸಿಕಲ್ ಸ್ಟೇಟ್ಸ್. ಈ ಕಡೆ ನೋಡೋದಾದ್ರೆ ಬೇರಿಯಂ ಎಷ್ಟು ಕಾಣಿಸ್ತಾ ಇದೆ? 1. ನೆಕ್ಸ್ಟ್ ಕ್ಲೋರಿನ್ 3 ಇದೆ. ಈ ಕಡೆಗೆ ನಾನು ನೇಮ್ಸ್ ಅನ್ನ ಬರ್ದಿದ್ದೀನಿ, ಮತ್ತೆ ಇಲ್ಲಿ ಬರೆಯಲ್ಲ ಆಯ್ತಾ? ಅಂದ್ರೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ನಾನು ಆಲ್ರೆಡಿ ಬರ್ದಿದ್ದೀನಿ ಯಾವ್ದೆಲ್ಲ ಎಲಿಮೆಂಟ್ಸ್ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಐ ವಿಲ್ ನಾಟ್ ರೈಟ್ ಇಟ್ ಅಗೇನ್. ನೆಕ್ಸ್ಟ್ ಇಸ್ ಮೈ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಎಷ್ಟು ಕಾಣಿಸ್ತಾ ಇದೆ? 1. ಹೌದಾ? ನೆಕ್ಸ್ಟ್ ಸಲ್ಫರ್ 1 ಅಂಡ್ ಆಕ್ಸಿಜನ್ 4. ಸೊ ಬ್ಯಾಲೆನ್ಸ್ ಆಗಿಲ್ಲ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಈಗ ಕ್ಲೋರಿನ್ ಅನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಹೌದಾ? ನಾವು ಆಡ್ ಮಾಡೋದಿಕ್ಕೆ ಆಗಲ್ಲ, ವಿ ಕ್ಯಾನ್ ಓನ್ಲಿ ಮಲ್ಟಿಪ್ಲೈ. ಸೊ ವಾಟ್ ಡು ವಿ ಡೂ ಹಿಯರ್? ವಿ ವಿಲ್ ಮಲ್ಟಿಪ್ಲೈ ದಿಸ್ ಹೋಲ್ ಕಂಪೌಂಡ್ ವಿತ್ ವಾಟ್ ನಂಬರ್? ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡಬೇಕು? ಥಿಂಕ್ ಮಾಡಿ. ಹೌದಾ? ಸೊ ಅಲ್ಲಿಗೆ ಇದೇನಾಗತ್ತೆ? ಬೇರಿಯಂ 3 ಆಗತ್ತೆ, 1 2 3 ಆಗತ್ತೆ, ಅಂಡ್ ಕ್ಲೋರಿನ್ 6 ಆಗತ್ತೆ. ಹೌದಾ? ನಾವಿಲ್ಲಿ ಆಡ್ ಮಾಡೋದಿಕ್ಕೆ ಆಗಲ್ಲ. ಇಲ್ಲಿ ನಮ್ಗೆ ಪ್ರಾಡಕ್ಟ್ ಸೈಡ್ ಅಲ್ಲಿ 3 ಇದೆ, ಬಟ್ ಇಲ್ಲಿ 2 ಇತ್ತು. ನಾವು ವಿ ನೀಡ್ 1 more ಕ್ಲೋರಿನ್ ಅಲ್ವಾ? ಬಟ್ ವಿ ಕೆನಾಟ್ ಆಡ್ ಏನು ವಿ ಕೆನಾಟ್ ಆಡ್ ನಂಬರ್ಸ್, ವಿ ಕ್ಯಾನ್ ಓನ್ಲಿ ಮಲ್ಟಿಪ್ಲೈ. ಸೊ ನಾವಿಲ್ಲಿ ಏನ್ ಮಾಡಬಹುದು, 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 6 ಸಿಗತ್ತೆ. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಕ್ಲೋರಿನ್ ಆನ್ ದ ಪ್ರಾಡಕ್ಟ್ ಸೈಡ್ ಆಸ್ ವೆಲ್. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಇಲ್ಲಿ 6 ಆದ್ಮೇಲೆ ಇಲ್ಲಿ 3 ಇದೆ, ಹೌದಾ? ಕ್ಲೋರಿನ್ ಇಲ್ಲಿ 3 ಇದೆ, ಬಟ್
ಇಫ್ ವಿ ಮಲ್ಟಿಪ್ಲೈ ಹಿಯರ್ ವಿತ್ 2, ಕ್ಲೋರಿನ್ ಏನಾಗುತ್ತೆ 6 ಆಗುತ್ತೆ. 3 ಇಂದ ಇದೇನಾಗುತ್ತೆ 6 ಆಗುತ್ತೆ ಅಲ್ವಾ. ಬಟ್ ಅಲ್ಯೂಮಿನಿಯಂ ಏನಾಗುತ್ತೆ 3 ಅಲ್ಲ ಸಾರಿ 2. ಇಲ್ಲಿ ಕ್ಲೋರಿನ್ 6 ಆಗುತ್ತೆ, ಬಟ್ ಅಲ್ಯೂಮಿನಿಯಂ ಏನಾಗುತ್ತೆ 2 ಇಂದ ಮಲ್ಟಿಪ್ಲೈ ಆಗ್ತಾ ಇದೆ ಅಲ್ವಾ. ಸೊ ಕ್ಲೋರಿನ್ 6 ಆಯಿತು, ಅಲ್ಯೂಮಿನಿಯಂ 2 ಆಯಿತು. ಕಾಣಿಸ್ತಾ ಇದೆಯಾ ಮಕ್ಕಳೇ? ಸೊ ಇಲ್ಲಿ 2 ಅಲ್ಯೂಮಿನಿಯಂ ಇದೆ, ಹೌದಾ. ಅಲ್ಯೂಮಿನಿಯಂ ಬ್ಯಾಲೆನ್ಸ್ ಆಯಿತು, ಕ್ಲೋರಿನ್ ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟು ಬೇರಿಯಂ ಬ್ಯಾಲೆನ್ಸ್ ಆಗಿದೆಯಾ. ಅಂಡ್ ಸಲ್ಫರ್ ಅದು ಬ್ಯಾಲೆನ್ಸ್ ಆಗಿಲ್ಲ ಅಲ್ವಾ. ಸೊ ನಾನಿಲ್ಲಿ ಏನು ಮಾಡ್ತೀನಿ 3 ಅಂತ ಬರೆದ್ರೆ 3 ಬೇರಿಯಂ ಆಯಿತು, ಹೌದಾ. ಬಿಕಾಸ್ ಪ್ರಾಡಕ್ಟ್ ಸೈಡಲ್ಲಿ ಅದು ಇನ್ನೂ ಬ್ಯಾಲೆನ್ಸ್ ಆಗಿಲ್ಲ. ಸೊ ಐ ಹ್ಯಾವ್ ಟು ಮಲ್ಟಿಪ್ಲೈ ದ ಪ್ರಾಡಕ್ಟ್ ಅಲ್ವಾ. ಸೊ 3 ಇಂದ ಮಲ್ಟಿಪ್ಲೈ ಮಾಡಿದಾಗ 3 ಬೇರಿಯಂ ಆಯಿತು. ದೆನ್ ಸಲ್ಫರ್ ಅದು ಕೂಡ 3 ಆಯಿತು ಅಲ್ವಾ. ನೆಕ್ಸ್ಟ್ ಆಕ್ಸಿಜನ್ 12 ಆಯಿತು. ಗೊತ್ತಾಗ್ತಾ ಇದೆಯಾ ಹೇಗೆ ಮಲ್ಟಿಪ್ಲೈ ಮಾಡೋದು? ಮತ್ತೆ ಈ ತರ ಬ್ರಾಕೆಟ್ಸ್ ಇದ್ದಾಗ ನಾವು ಯಾವ ತರ ಕನ್ಸಿಡರ್ ಮಾಡಬೇಕು? ಇಂಡಿವಿಜುವಲ್ ಆಟಮ್ ಅನ್ನು ನಾವು ಬ್ರಾಕೆಟ್ ಹೊರಗಡೆ ಇರೋ ನಂಬರ್ಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಇದೆಲ್ಲದು ಅರ್ಥ ಆಗ್ತಾ ಇದೆಯಾ? ಓಕೆ. ಸೊ ಈ ರೀತಿಯಾಗಿ ವಿ ವಿಲ್ ಗೆಟ್ ದ ಬ್ಯಾಲೆನ್ಸ್ಡ್ ಈಕ್ವೇಶನ್. ಇಲ್ಲಿ ನೋಡಬಹುದು ನೀವು, ಇದು ಬ್ಯಾಲೆನ್ಸ್ಡ್ ಈಕ್ವೇಶನ್ ಆಗಿದೆ. ಇದು ಒನ್ ಮೋರ್ ಎಕ್ಸಾಂಪಲ್. ಇದನ್ನ ನೀವು ಟ್ರೈ ಮಾಡಿ, ಮನೆಯಲ್ಲಿ ಟ್ರೈ ಮಾಡಿ ಬರ್ಕೊಳ್ಳಿ. ಒಂಚೂರು ಟೈಮ್ ಕೊಡ್ತೀನಿ, ಬರ್ಕೊಳ್ಳಿ. ನೀವು ಬರ್ಕೊಂಡು ಮನೆಯಲ್ಲಿ ನೀವೇ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂಡ್ ನನಗೆ ನಾಳಿನ ಕ್ಲಾಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದರದ್ದು ಆನ್ಸರ್ ಏನು ಬಂತು ಅಂತ. ತುಂಬ ಈಸಿ ಇದೆ ಬ್ಯಾಲೆನ್ಸ್ ಮಾಡೋದು. ಮಲ್ಟಿಪ್ಲಿಕೇಶನ್, ಸಿಂಪಲ್ ಮಲ್ಟಿಪ್ಲಿಕೇಶನ್, ಯಾವ ದೊಡ್ಡ ನಂಬರ್ಸ್ಗಳು ಇರಲ್ಲ ಇಲ್ಲಿ. ಸಿಂಪಲ್ ಮಲ್ಟಿಪ್ಲಿಕೇಶನ್ ಅನ್ನ ನಾವು ಮಾಡಬೇಕು. ಎರಡೂ ಕಡೆಯಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಹೋದ್ರೆ ಆಯಿತು. ಪ್ರಾಡಕ್ಟ್ ಸೈಡಲ್ಲಿ ಏನಾಗ್ತಾ ಇದೆ, ರಿಯಾಕ್ಟೆಂಟ್ ಸೈಡಲ್ಲಿ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಬೇಕು. ಬರ್ಕೊಳ್ತಾ ಇದ್ದೀರಾ ಕ್ವೆಶ್ಚನ್ ಅನ್ನ? ಓಕೆ, ಬರ್ಕೊಂಡು ನನಗೆ ಆನ್ಸರ್ ಅನ್ನ ತಿಳಿಸಿ ಎಲ್ರು. ಓಕೆ, ಬರ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇದು ಇನ್ನೊಂದು ಈಕ್ವೇಶನ್. ಇಲ್ಲಿ ನೀವು ನೋಡೋದಾದ್ರೆ ಸೊಲ್ಯೂಷನ್ಸ್ ಆಫ್ ಬೇರಿಯಂ ಕ್ಲೋರೈಡ್ ಅಂತ ಇದೆ, ಹೌದಾ, ಕ್ವೆಶ್ಚನ್ ಅಲ್ಲಿ. ಸೊ ನಾನು ನಿನ್ನೆ ಸೊಲ್ಯೂಷನ್ ಅಂದ್ರೆ ಏನು ಅಂತಾನು ಹೇಳಿದ್ದೆ. ಅದನ್ನ ಹೇಗೆ, ಹೌ ಡು ವಿ ಡಿನೋಟ್ ಸೊಲ್ಯೂಷನ್ಸ್ ಅಂತಾನು ಸಹ ನಾನು ನಿನ್ನೆ ಹೇಳಿದ್ದೆ. ಎಕ್ವಿಯಸ್ ಅಂತ ನಾವು ಮೆನ್ಷನ್ ಮಾಡ್ತೀವಿ ಬ್ರಾಕೆಟ್ ಅಲ್ಲಿ ಅಂತ ಹೇಳಿದ್ದೆ, ಹೌದಾ. ಇಫ್ ವಿ ಡಿಸಾಲ್ವ್ ದ ಸಬ್ಸ್ಟೆನ್ಸ್ ಇನ್ ವಾಟರ್, ಇಟ್ ಬಿಕಮ್ಸ್ ದ ಸೊಲ್ಯೂಷನ್ ಆಫ್ ದಟ್ ಸಬ್ಸ್ಟೆನ್ಸ್, ಹೌದಾ. ಆ ರೀತಿ ಡಿಸಾಲ್ವ್ ಮಾಡಿದ್ದನ್ನ ವಿ ಡಿನೋಟ್ ಆಸ್ AQ. ಅದಕ್ಕೆ ಇಲ್ಲಿ ಸೊಲ್ಯೂಷನ್ ಆಫ್ ಬೇರಿಯಂ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ವಿ ಹ್ಯಾವ್ ಮೆನ್ಷನ್ಡ್ ಇಟ್ ಆಸ್ AQ. ಗೊತ್ತಾಗ್ತಾ ಇದೆಯಾ? ಓಕೆ, ಇದರಲ್ಲೂ ಕೂಡ ನಾವು ಇದು ಬ್ಯಾಲೆನ್ಸ್ ಆಗಿಲ್ಲ. ವಿ ಹ್ಯಾವ್ ಟು ಬ್ಯಾಲೆನ್ಸ್ ದಿಸ್ ಈಕ್ವೇಶನ್. ನೀವು ಇದನ್ನು ಸಹ ಟ್ರೈ ಮಾಡಬಹುದು ನೋಡಿಕೊಂಡು. ಹೇಗೆ ನಾನು ನಿನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ಆ್ಯಂಡ್ ಟುಡೇ ಆಲ್ಸೋ ವಿ ಡಿಸ್ಕಸ್ಡ್ ಇಟ್. ಅದನ್ನೆಲ್ಲ ಕನ್ಸಿಡರ್ ಮಾಡಿ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನಾವು ಇಷ್ಟು ತನಕ ವಿ ಹ್ಯಾವ್ ಸೀನ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ ಆ್ಯಂಡ್ ಕೆಮಿಕಲ್ ಈಕ್ವೇಶನ್ಸ್ ಅಂದರೆ ಏನು, ರಿಯಾಕ್ಷನ್ಸ್ ಅಂದರೆ ಏನು ಅಂತ ಹೇಳೆಲ್ಲ ನೋಡಿದ್ವಿ. ಬಟ್ ಆ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ ಇರುತ್ತೆ. There are 4 different types of chemical reaction. Let's discuss
these types today. So, what is a chemical reaction? ನಾನು ನಿನ್ನೆ ಹೇಳಿದ್ದೆ ಅಲ್ವಾ, ನಮಗೆ ಯಾವ ಸಬ್ಸ್ಟೆನ್ಸ್ ರಿಯಾಕ್ಟ್ ಆಗ್ತಾ ಇರತ್ತೋ ಇಟ್ ವಿಲ್ ಬಿ ಚೇಂಜ್ಡ್ ಆಫ್ಟರ್ ಕೆಮಿಕಲ್ ರಿಯಾಕ್ಷನ್. ಸಮಥಿಂಗ್ ವಿಲ್ ಬಿ ಚೇಂಜ್ಡ್, ಹೌದಾ? ಇಟ್ ಮೈಟ್ ಬಿ ದ ಕಲರ್ ಆರ್ ಸ್ಟೇಟ್, ಟೆಂಪರೇಚರ್ ಆರ್ ಇವಲ್ಯೂಷನ್ ಆಫ್ ಗ್ಯಾಸ್. ಈ ಯಾವುದಾದ್ರೂ ಆಗಬಹುದು ಅಂತ ಹೇಳಿದ್ದೆ. ಬಟ್ ಅಲ್ಲಿ ಮೇಜರ್ ಆಗಿ ನಾವು ಗಮನಿಸಬೇಕಾಗಿರೋದೇನು, ಇನಿಷಿಯಲ್ ಸ್ಟೇಟಿಗೂ ಫೈನಲ್ ಸ್ಟೇಟಿಗೂ ದೇ ವಿಲ್ ಬಿ ಅ ಡಿಫ್ರೆನ್ಸ್. ಅದಕ್ಕೆ ನಾವು ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ಸ್ ಅನ್ನೋ ಹೆಸರನ್ನು ಸಹ ಕೊಟ್ಟಿದ್ವಿ. ಅದಕ್ಕೆ ವಿ ಕ್ಯಾನ್ ಡಿಫೈನ್ ಕೆಮಿಕಲ್ ರಿಯಾಕ್ಷನ್ ಆಸ್ ಇಟ್ ಇನ್ವಾಲ್ವ್ಸ್ ಬ್ರೇಕಿಂಗ್ ಆ್ಯಂಡ್ ಮೇಕಿಂಗ್ ಆಫ್ ಬಾಂಡ್ಸ್. ನ್ಯೂ ಬಾಂಡ್ಸ್ ಆದರೂ ಫಾರ್ಮ್ ಆಗಬಹುದು ಆರ್ ಬಾಂಡ್ಸ್ ಬಿಟ್ವೀನ್ ಆಟಮ್ಸ್ ಆದರೂ ಬ್ರೇಕ್ ಆಗಬಹುದು. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಇಟ್ ಇನ್ವಾಲ್ವ್ಸ್ ಬೋತ್ ರಿಯಾಕ್ಷನ್ಸ್, ಬೋತ್ ಪ್ರೊಸೆಸಸ್, ಮೇಕಿಂಗ್ ಆ್ಯಂಡ್ ಬ್ರೇಕಿಂಗ್ ಆಫ್ ಬಾಂಡ್ಸ್ ಬಿಟ್ವೀನ್ ಆಟಮ್ಸ್. ಆ ರೀತಿಯಾಗಿ ರಿಯಾಕ್ಟ್ ಆಗಿ ಅದೇನು ಮಾಡುತ್ತೆ, ಇಟ್ ವಿಲ್ ಗಿವ್ ಸಮ್ ನ್ಯೂ ಪ್ರಾಡಕ್ಟ್, ಸಮ್ ನ್ಯೂ ಸಬ್ಸ್ಟೆನ್ಸ್ ವಿಲ್ ಬಿ ಫಾರ್ಮ್ಡ್. ಅದಕ್ಕೆ ನಾವು ಏನಂತ ಕರಿತೀವಿ, ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಫಸ್ಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಈಸ್ ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ಅಂದ್ರೆ ಏನು? ಆ ವರ್ಡ್ ಅಲ್ಲೇ ಇದೆ, ಹೌದಾ? ಕಾಂಬಿನೇಷನ್, ಕಂಬೈನ್ ಆಗ್ತಾ ಇದೆ. ರಿಯಾಕ್ಟೆಂಟ್ಸ್ ವಿಲ್ ಕಂಬೈನ್ ಟು ಗಿವ್ ಸಮ್ ನ್ಯೂ ಪ್ರಾಡಕ್ಟ್. ಸೊ ಅದನ್ನು ನಾವು ಎಕ್ಸ್ಪೆರಿಮೆಂಟಲ್ಲಿ ನೋಡೋದಿದ್ರೆ, ಯು ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್ ದೇ ಹ್ಯಾವ್ ಟೇಕನ್ ಅ ಗ್ಲಾಸ್ ಬೀಕರ್. In that glass beaker, some amount of water is there. They are adding calcium oxide. As a result, we get calcium hydroxide as the product. It will be the product here, but one more thing is temperature will be evolved. ಅದಕ್ಕೆ ಇಲ್ಲಿ ಕೈಯನ್ನ ಹೀಗೆ ಮುಟ್ಟಿ ತೋರಿಸ್ತಾ ಇರೋದು. ಇಲ್ಲಿ ಏನಾಗ್ತಾ ಇದೆ, ಯಾವಾಗ ವಿ ಆ್ಯಡ್ ಕ್ಯಾಲ್ಸಿಯಂ ಆಕ್ಸೈಡ್ ಟು ದ ವಾಟರ್, ಅಲ್ಲಿ ಏನಾಗತ್ತೆ, ಅವೆರಡು ರಿಯಾಕ್ಟ್ ಆಗಿ ಟೆಂಪ್ರೇಚರನ್ನು ಬಿಟ್ಟು ಕೊಡತ್ತೆ. ಅದಕ್ಕೆ ಆ ಗ್ಲಾಸ್ ಬೀಕರ್ ಏನಿದೆಯಲ್ಲ ಅದು ಹೀಟ್ ಆಗಿರತ್ತೆ. ಇನಿಷಿಯಲ್ ಸ್ಟೇಟಲ್ಲಿ ಏನಾಗಿರತ್ತೆ, ನಾರ್ಮಲ್ ಆಗಿ ಗ್ಲಾಸ್ ಬೀಕರ್ ತಣ್ಣಗಿದ್ದಿದ್ದು. ಆಫ್ಟರ್ ರಿಯಾಕ್ಷನ್ ಒಂದು ಗ್ಲಾಸ್ ಬೀಕರ್ನ ಟೆಂಪ್ರೇಚರ್ ಜಾಸ್ತಿ ಆಗಿ ನಾವು ಮುಟ್ಟಿದಾಗ ನಮಗೆ ಬಿಸಿಯಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಕೈಗೆ ಮುಟ್ಟಿದಾಗ. ಅದನ್ನ ಎಕ್ಸ್ಪೆರಿಮೆಂಟನ್ನು ನಾವು ಒಂದು ವಿಡಿಯೋ ಥ್ರೂ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ನೀವು ಕಾಣಿಸ್ತಾ ಇದೆಯಾ ಮಕ್ಕಳೇ ಎಲ್ರಿಗೂ? ವಿಡಿಯೋ ಪ್ಲೇ ಆಗ್ತಾ ಇದೆ. ಕೆಮಿಕಲ್ ರಿಯಾಕ್ಷನ್ನಿನ ಫಸ್ಟ್ ಟೈಪ್ ಕಾಂಬಿನೇಷನ್ ರಿಯಾಕ್ಷನ್ ಹೇಗೆ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಸೊ ಇದು ಗ್ಲಾಸ್ ಬೀಕರ್, ಇಲ್ಲಿ ಕಾಣಿಸ್ತಾ ಇದೆಯಾ ವೈಟ್ ಕಲರ್ ಇನ್ನೊಂದು ಗಾಜಿನ ಗ್ಲಾಸ್ದು ಬೀಕರ್ ಇದು. ಅದರೊಳಗಡೆ ಒಂದು ಥರ್ಮೋಮೀಟರ್ ಅನ್ನ ಹಾಕಿದ್ದಾರೆ. ಯಾಕೆ? ನಮಗೆ ಟೆಂಪ್ರೇಚರ್ ರೈಸ್ ಆಗಿರೋದು ನಾವು ನೋಟ್ ಮಾಡಬೇಕಲ್ವಾ? ವಿ ಹ್ಯಾವ್ ಟು ನೋಟ್ ದಟ್ ಟೆಂಪರೇಚರ್ ಚೇಂಜ್. ಅದಕ್ಕೋಸ್ಕರ ಇಲ್ಲಿ ಥರ್ಮೋಮೀಟರ್ ಅನ್ನ ಹಾಕಿದ್ದಾರೆ. ಫ್ಯೂ ಟೈಮ್ ನಾವು ಅದನ್ನ ಹಾಗೆ ಬಿಟ್ಟಾಗ ವಿ ಕ್ಯಾನ್ ಅಬ್ಸರ್ವ್ ಸಮ್ ಚೇಂಜ್ ಇನ್ ದಟ್ ಸೊಲ್ಯೂಷನ್. ನೋಡಿ, ಇಲ್ಲಿ ಒಂಥರ ವೈಟ್ ಕಲರ್ದು ಬಬಲ್ ಟೈಪ್, ಬಬಲ್ ಅಲ್ಲ, ಈ ತರ ಒಂದು ಚೇಂಜ್ ಅನ್ನ ನಾವು ಈ ರೀತಿಯಾಗಿ ಡಿನೋಟ್ ಮಾಡ್ತಾ ಇದ್ದೀವಿ. ಇಲ್ಲಿ ತಗೊಂಡಿರೋದೇನು, ವಾಟ್ ಆರ್ ದ ರಿಯಾಕ್ಟೆಂಟ್ಸ್ ಹಿಯರ್? ವಾಟರ್ ಅಂಡ್ ಕ್ಯಾಲ್ಸಿಯಂ ಆಕ್ಸೈಡ್. It will combine to form calcium hydroxide. ಇಲ್ಲಿ ಕೆಳಗಡೆ ನೋಡಿದ್ರೆ ವೈಟ್ ಕಲರ್ದು ಈ ರೀತಿಯಾಗಿ ಒಂದು ಪ್ರಾಡಕ್ಟ್ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ? ದಟ್ ಈಸ್ ಅವರ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೀಟ್. ನಾನು ಆಗ್ಲೇ ಹೇಳಿದೆ, ಆ ಬೀಕರ್ ಅನ್ನ ಮುಟ್ಟಿದಾಗ ಟೆಂಪರೇಚರ್ ಅಲ್ಲಿ ಚೇಂಜ್ ಆಗಿರುವಂತಹದ್ದು. ಇನ್ಫ್ಯಾಕ್ಟ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್, ವಿ ಕ್ಯಾನ್ ಅಬ್ಸರ್ವ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್. ನೋಡಿದ್ರಿ ಅಲ್ವಾ? ಸೊ ಇದು
ರಿಯಾಕ್ಷನ್ ಆದ್ರೆ ಇನ್ನು ಇಲ್ಲಿ ನಾವು ಏನನ್ನ ಅಬ್ಸರ್ವ್ ಮಾಡಿದ್ವಿ, ರಿಯಾಕ್ಟೆಂಟ್ಸ್ ಆರ್ ಕಂಬೈನಿಂಗ್ ಟು ಗಿವ್ ಸಿಂಗಲ್ ಪ್ರಾಡಕ್ಟ್. ಹೌದಾ? ಟೂ ರಿಯಾಕ್ಟೆಂಟ್ಸ್ ರಿಯಾಕ್ಟೆಡ್ ಟುಗೆದರ್ ಟು ಗಿವ್ ಸಿಂಗಲ್ ಪ್ರಾಡಕ್ಟ್ ಹಿಯರ್. ಪ್ಲಸ್ ಹೀಟ್ ಈಸ್ ಇವಾಲ್ವ್ಡ್. ಅದಕ್ಕೆ ನಾವು such reaction is called as combination reaction. I hope it is clear to you. ಸಿಂಗಲ್ ಪ್ರಾಡಕ್ಟ್ ಫಾರ್ಮ್ ಆಗುವಂತಹ ರಿಯಾಕ್ಷನ್ ಅನ್ನ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಪ್ಲಸ್ ಹೀಟ್ ಇವಾಲ್ವ್ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ಸೊ ನಾವಿಲ್ಲಿ ಏನಂತ ಹೇಳ್ಬೋದು, ಇಲ್ಲಿ ಟೆಂಪರೇಚರ್ ಅಲ್ಲೂ ಸಹ ಚೇಂಜ್ ಇದೆ, ಪ್ಲಸ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆಗ್ತಾ ಇದೆ. ಇಲ್ಲಿ ನೋಡೋದಾದ್ರೆ ಬರ್ನಿಂಗ್ ಆಫ್ ಕೋಲ್, this is also the example for combination reaction, carbon reacting with oxygen to give carbon dioxide. Carbon is the form of coal is the form of carbon ಅಲ್ವಾ? ಸೊ ಈ ಕೋಲ್ ಏನಾಗ್ತಾ ಇದೆ, ಆಕ್ಸಿಜನ್ ನ ಜೊತೆಗೆ ರಿಯಾಕ್ಟ್ ಆಗಿ ನಮ್ಗೆ ಕಾರ್ಬನ್ ಡೈಆಕ್ಸೈಡ್, ಗೇಷಿಯಸ್ ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ರಿಸಲ್ಟ್ ಆಗಿ ಪ್ರಾಡಕ್ಟ್ ಆಗಿ ಸಿಗ್ತಾ ಇರೋದು. ಒನ್ ಮೋರ್ ಎಕ್ಸಾಂಪಲ್, ವಾಟರ್ ಫಾರ್ಮೇಶನ್. ಇಲ್ಲಿ ನೋಡಿ, ಟೂ ರಿಯಾಕ್ಟೆಂಟ್ಸ್ ಅಲ್ವಾ? ನಾವು ಲಾಸ್ಟ್ ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡಿದ್ರು, ಅಲ್ಲಿ ಕೋಲ್ ಮತ್ತೆ ಆಕ್ಸಿಜನ್ ರಿಯಾಕ್ಟ್ ಆಗ್ತಾ ಇತ್ತು, ಬಟ್ ಆಸ್ ಅ ರಿಸಲ್ಟ್ ವಿ ಗಾಟ್ ಓನ್ಲಿ ಸಿಂಗಲ್ ಪ್ರಾಡಕ್ಟ್, ಓನ್ಲಿ ಒನ್ ಪ್ರಾಡಕ್ಟ್ ವಾಸ್ ದೇರ್. ಹೌದಾ? ಲೈಕ್ ವೈಸ್ ಇಲ್ಲೂ ನೋಡಿ, ಟೂ ರಿಯಾಕ್ಟೆಂಟ್ಸ್ ಆರ್ ಹಿಯರ್ ಅಂಡ್ ವಿ ಆರ್ ಗೆಟಿಂಗ್ ಸಿಂಗಲ್ ಪ್ರಾಡಕ್ಟ್ ಅಲ್ವಾ? ಅದಕ್ಕೆ ಈ ತರ ರಿಯಾಕ್ಷನ್ಸ್ ಅನ್ನ, ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. ನಾನು ಆಗ್ಲೇ ಹೇಳಿದೆ ಹೀಟ್ ಲಿಬರೇಟ್ ಆಯ್ತು ಅಂತ ಅಲ್ವಾ? ಸೊ ಯಾವ್ದಾದ್ರು ರಿಯಾಕ್ಷನ್ ಅಲ್ಲಿ, ಎಸ್ಪೆಷಲಿ ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ಏನಾಗತ್ತೆ, ರಿಯಾಕ್ಟೆಂಟ್ಸ್ ಕಂಬೈನ್ ಆಗಿ ಸಿಂಗಲ್ ಪ್ರಾಡಕ್ಟ್ ಕೊಡೋದ್ರ ಜೊತೆನಲ್ಲಿ ಹೀಟ್ ಇವಾಲ್ಯೂಷನ್ ವಿಲ್ ಬಿ ದೇರ್. ಆ ತರ ಹೀಟ್ ಇವಾಲ್ವ್ ಆಗೋದಕ್ಕೆ, ಇಲ್ಲಿ ಹೀಟ್ ಲಿಬರೇಟ್ ಆಗ್ತಾ ಇರೋದಕ್ಕೆ ಆರ್ ರಿಲೀಸ್ ಆಗ್ತಾ ಇರೋದಕ್ಕೆ ನಾವೇನಂತ ಕರಿತೀವಿ, ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಎಕ್ಸೋಥರ್ಮಿಕ್ ಅಂತ ಅಂದ್ರೆ ಹೀಟ್ ಇವಾಲ್ವ್ ಆದ್ರೆ, ಬಿಟ್ಟು ಕೊಟ್ರೆ, ರಿಯಾಕ್ಷನ್ ಆದಾಗ ಹೀಟು ಹೊರಗಡೆಗೆ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಗೊತ್ತಾಯ್ತಾ? ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗತ್ತೆ, ಅದ್ರ ಜೊತೆನಲ್ಲಿ ಒಂದು ಸಿಂಗಲ್ ಪ್ರಾಡಕ್ಟ್ ನಮ್ಗೆ ಸಿಗತ್ತೆ, ಪ್ಲಸ್ ಹೀಟ್ ಲಿಬರೇಷನ್ ವಿಲ್ ಬಿ ದೇರ್, ಸಮ್ ಅಮೌಂಟ್ ಆಫ್ ಹೀಟ್ ಲಿಬರೇಷನ್ ವಿಲ್ ಬಿ ದೇರ್. ಸಚ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಇಲ್ಲಿ ನೀವು ನೋಡಿದ್ರೆ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್, ಟೂ ರಿಯಾಕ್ಟೆಂಟ್ಸ್, ಸಿಂಗಲ್ ಪ್ರಾಡಕ್ಟ್, ಇಲ್ಲಿ ಹೀಟ್ ಇವಾಲ್ವ್ ಆಗಿಲ್ಲ, ಇಲ್ಲಿ ವಾಟರ್ ಮಾಲಿಕ್ಯೂಲ್ ನಮ್ಗೆ ಸಿಗ್ತಾ ಇರುವಂತಹದ್ದು. ಬಟ್ ಇದು ಕೂಡ ಕಾಂಬಿನೇಷನ್ ರಿಯಾಕ್ಷನ್ಗೆನೆ ಒಂದು, ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆನೆ ಒಂದು ಎಕ್ಸಾಂಪಲ್. ಇಲ್ಲಿ ಹೀಟ್ ಇವಾಲ್ವ್ ಆಗಿರೋದನ್ನ ನಾವು ಮೆನ್ಷನ್ ಮಾಡಿಲ್ಲ ಅಷ್ಟೇನೆ, ಬಟ್ ಇದು ರಿಯಾಕ್ಟ್ ಆದಾಗ ಹೀಟ್ ಇಲ್ಲಿ ಲಿಬ್ರೇಟ್ ಆಗಿರತ್ತೆ. ಅದೇ ರೀತಿ ನಾವು ರೆಸ್ಪಿರೇಷನ್, ಉಸಿರಾಟ ಕ್ರಿಯೆ ಮಾಡಿದಾಗ ಇಲ್ಲಿ ಏನಾಗತ್ತೆ, ನಾವು ಫುಡ್ ಅನ್ನ ತಗೊಳ್ತೀವಿ. ಹೌದಾ? ಫುಡ್ ಡೈಜೆಸ್ಟ್ ಆಗೋದು ಹೇಗೆ ಅಂತ ಅಂದ್ರೆ, ನಾವು ರೆಸ್ಪಿರೇಷನ್ ಅನ್ನು ಎಕ್ಸೋಥರ್ಮಲ್ ಪ್ರೋಸೆಸ್ ಅಂತ ಕರೆಯೋದೇ ಅದಕ್ಕೆ. ನಾವು ಆಕ್ಸಿಜನ್ ಅನ್ನ ಇನ್ಹೇಲ್ ಮಾಡ್ತೀವಿ ಅಲ್ವಾ ಮಕ್ಳೇ? ಸೊ ಅದೇನಾಗತ್ತೆ, ನಮ್ಮ ಫುಡ್ ಅಲ್ಲಿರೋ ಗ್ಲೂಕೋಸ್ ಜೊತೆಗೆ ರಿಯಾಕ್ಟ್ ಆಗಿ ನಮ್ಗೆ ಈ ರೀತಿಯಾಗಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್, ನಾವು ಅದನ್ನ ಎಕ್ಸೇಲ್ ಮಾಡ್ತೀವಿ ಅಲ್ವಾ? ಪ್ಲಸ್ ನೀರು, ನಮ್ಮ ಬಾಡಿಯಲ್ಲಿ ವಾಟರ್ ಮಾಲಿಕ್ಯೂಲ್ಸು ಇರತ್ತೆ. ಇಲ್ಲ ಅಂದ್ರೆ ನೀರು ಇಲ್ಲ ಅಂದ್ರೆ ಡಿಹೈಡ್ರೇಟ್ ಆಗತ್ತೆ ಅಂತ ಹೇಳ್ತೀವಿ. ನೀವು ಈ ವರ್ಡ್ ಅನ್ನ ಕೇಳಿರಬಹುದು. ಹೌದಾ? ಪ್ಲಸ್ ಎನರ್ಜಿ, ಅದಕ್ಕೆ ನಮಗೆ ನಾವು ಫುಡ್ ಅನ್ನ ತಗೊಂಡಾಗ ನಮ್ಗೆ ಎನರ್ಜಿ ಫೀಲ್ ಆಗೋದೇನೆ ಅದಕ್ಕೆ. ಇಟ್ ಈಸ್ ದ ಫಾರ್ಮ್ ಆಫ್ ಏನು, ಒನ್ ಫಾರ್ಮ್ ಆಫ್ ಹೀಟ್ ಅಲ್ವಾ? ಅದಕ್ಕೇನೆ ನಾವೇನಂತ ಹೇಳ್ಬೋದು, ರೆಸ್ಪಿರೇಷನ್ ಅನ್ನು ಕೂಡ ನಾವು ಎಕ್ಸೋಥರ್ಮಿಕ್ ಪ್ರೋಸೆಸ್ ಅಂತ ಕರಿಬಹುದು. ಇಲ್ಲಿ ಅರ್ಥ ಆಗ್ತಾ ಇದೆಯಾ ಯಾಕೆ ಎಕ್ಸೋಥರ್ಮಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ ರೆಸ್ಪಿರೇಷನ್ ಅನ್ನ ಅಂತ? ಓಕೆ. ಇನ್ನು ವೆಜಿಟೇಬಲ್ ಡಿಕಂಪೋಸಿಷನ್ ಅನ್ನು ನಾವು ಕೂಡ, ಇದು ಒಂದು ಎಕ್ಸೋಥರ್ಮಿಕ್ ಪ್ರೋಸೆಸ್ ಏನೆ. ನಾವು ತರಕಾರಿಯನ್ನ ತಗೊಂಡ್ ಬಂದು ಇದು ಮಾಡಿದಾಗ ಅಲ್ಲೂ ಕೂಡ ಒಂದು ಎಕ್ಸೋಥರ್ಮಿಕ್ ಪ್ರೋಸೆಸ್ ಏನೆ ಆಗೋದು. ಇನ್ನು ನೆಕ್ಸ್ಟ್
type is decomposition reaction. We have discussed about combination reaction ಅಲ್ವಾ. ಇವಾಗಷ್ಟೇ ಕಾಂಬಿನೇಷನ್ ರಿಯಾಕ್ಷನ್ ಅನ್ನ ಓದಿದ್ವಿ, ಅಲ್ಲಿ ಕಂಬೈನ್ ಆಗ್ತಾ ಇತ್ತು. ಬಟ್ ಡಿಕಂಪೋಸಿಷನ್ ರಿಯಾಕ್ಷನ್ ಈಸ್ ಆಪೋಸಿಟ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್, ಟೈಪ್ ಆಫ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ಬಹುದು. ಯಾಕೆ ಅಂತ ನಾವು ಇವಾಗ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರಬಹುದು, ಹಿಯರ್ ವಿ ಹ್ಯಾವ್ ಟೇಕನ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್. ಫೆರಸ್ ಸಲ್ಫೇಟ್ ಅನ್ನ ನಾವು ಇಲ್ಲಿ ಬರೀತೀನಿ ನೋಡಿ, ಫೆರಸ್ ಸಲ್ಫೇಟ್. ಇದು ಫೆರಸ್ ಸಲ್ಫೇಟ್ ನ ಕೆಮಿಕಲ್ ನೇಮ್, ಆಯ್ತಾ. ಇದರ ಕ್ರಿಸ್ಟಲ್ ಅನ್ನ ತಗೊಂಡು ಇಲ್ಲಿ ಇದು ಒಂದು ಗ್ಲಾಸ್ ಟ್ಯೂಬ್. In this glass tube, they have taken some crystals of ferrous sulfate and subjecting it to the burner. ನಾವು ಈ ಬರ್ನರ್ ಅನ್ನ ನಿನ್ನೆ ಎಕ್ಸ್ಪೆರಿಮೆಂಟ್ ಅಲ್ಲೂ ನೋಡಿದ್ವಿ ಅಲ್ವಾ ಮಕ್ಕಳೇ. ಸೊ ಅದೇ ರೀತಿ ಈ ಬರ್ನರಿಗೆ ಗ್ಲಾಸ್ ಟ್ಯೂಬ್ ಅನ್ನ ಹಿಡಿದಾಗ, ವೆನ್ ವಿ ಸಬ್ಜೆಕ್ಟ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಟು ದ ಹೀಟಿಗೆ ನಾವು ಸಬ್ಜೆಕ್ಟ್ ಮಾಡಿದಾಗ, ವಾಟ್ ವಿಲ್ ವಿ ಅಬ್ಸರ್ವ್? ದೇರ್ ವಿಲ್ ಬಿ ಸಮ್ ಚೇಂಜ್ ಇನ್ ದ ಕ್ರಿಸ್ಟಲ್ಸ್. ನೀವು ನೋಡ್ತಾ ಇರಬಹುದು ಇಲ್ಲಿ ಈ ತರ ಒಂದು ಫ್ಯೂಮ್ಸ್ ಅನ್ನ ನಾವು ಈ ರೀತಿ ನೋಡಬಹುದು. ಅದಕ್ಕೆ ಅವಳು ಈ ತರ ಹೀಗೆ ಹತ್ರ ಅದನ್ನ ತಗೊಂಡು ಸ್ಮೆಲ್ ಮಾಡ್ತಾ ಇದ್ದಾಳೆ. ಯಾಕೆ ಅಂತ ಅಂದ್ರೆ ಅಲ್ಲೇನಾಗ್ತಾ ಇರತ್ತೆ, ಇವಾಗ ನಾವು ಮನೆಯಲ್ಲಿ ನೋಡೋದಿದ್ರೆ ಈ ಒಂದಿಷ್ಟು ಅಡಿಗೆ ಐಟಮ್ಸಿಗೆ ಅದರದ್ದೇ ಆದಂತಹ ಒಂದು ಸ್ಮೆಲ್ ಇರತ್ತೆ, ಹೌದಾ. ಫಾರ್ ಎಕ್ಸಾಂಪಲ್, ಈ ಕೊತ್ತಂಬರಿ ಸೊಪ್ಪು ಎಲ್ಲರೂ ನೋಡಿರ್ತೀರ ಅಲ್ವಾ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ. ಸೊ ಅದಕ್ಕೆ ಅದರದೇ ಆದಂತಹ ಒಂದು ಸ್ಮೆಲ್ ಇದೆ. ಹಾಗೆ ಬೇರೆ ಬೇರೆ ಐಟಮ್ಸಿಗೆ ಅದರದೇ ಆದಂತಹ ಸ್ಮೆಲ್ ಇರುತ್ತೆ ಕೆಲವೊಂದಕ್ಕೆ ಅಲ್ವಾ. ಸೊ ಇಲ್ಲಿ ಏನಾಗ್ತಾ ಇದೆ, ಸಲ್ಫರ್ ಬರ್ನ್ ಆಗ್ತಾ ಇದೆ. ಸೊ ಸಲ್ಫರಿಗೆ ಅದರದ್ದೇ ಆದಂತಹ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಇರುತ್ತೆ. ಆ ಒಂದು ಫ್ಯೂಮ್ಸ್ ಅನ್ನ ಅವಳು ಹೀಗೆ ತಗೊಂಡಾಗ ಸಲ್ಫರ್ ಬರ್ನ್ ಆಗ್ತಾ ಇರುವಂತಹದ್ದು ಅರ್ಥ ಆಗ್ತಾ ಇದೆ. ಅದಕ್ಕೆ ಇಲ್ಲಿ ಏನಾಗ್ತಾ ಇದೆ, ಕೆಮಿಕಲ್ ರಿಯಾಕ್ಷನ್ ಯಾವ ರೀತಿಯಾಗಿ ನಡೆಯುತ್ತೆ ಅಂತಂದ್ರೆ ನೀವು ನೋಡೋದಿದ್ರೆ ಇಲ್ಲಿ ನೋಡ್ಬೋದು, ferrous sulfate crystals will be in green color. After chemical reaction, the color will be changed. ಯಾಕೆ? ಪ್ಲಸ್ ಅಲ್ಲಿ ಸಲ್ಫರ್ನ ಏನು ಒಂದು ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಅನ್ನ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಬರ್ನಿಂಗ್ ಆಫ್ ಸಲ್ಫರ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಯಾಕೆ ಅಂತ ಅಂದ್ರೆ ಇಲ್ಲಿ ನೋಡಿ, ನಾವು ತಗೊಂಡಿರೋದು ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಅಲ್ವಾ ಮಕ್ಕಳೇ. ಅದೇನಾಗ್ತಾ ಇದೆ, ಅದು ಡಿವೈಡ್ ಆಗ್ತಾ ಇದೆ, ಡಿಕಂಪೋಸ್ ಆಗ್ತಾ ಇದೆ. ಡಿಕಂಪೋಸ್ ಆಗಿ ನಮಗೆ ಆಸ್ ಅ ರಿಸಲ್ಟ್ ವಾಟ್ ವಿ ಆರ್ ಗೆಟಿಂಗ್ ಹಿಯರ್, ಒಂದು ಫೆರಸ್ ಸಲ್ಫೇಟ್ ಡಿವೈಡ್ ಆಗಿ ಪ್ಲಸ್ ಇಲ್ಲಿ ಏನಿರುತ್ತೆ, ಒಂದು ವಾಟರ್ ಮಾಲಿಕ್ಯೂಲ್ ಕೂಡ ಇರುತ್ತೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿ ನಮಗೆ ಏನಾಗ್ತಾ ಇದೆ, ಫೆರಿಕ್ ಆಕ್ಸೈಡ್ ಒಂದು ಪ್ರಾಡಕ್ಟ್ ಆಗಿ ಸಿಗ್ತಾ ಇದೆ. ದಟ್ ಈಸ್ ವೈ ವಿ ಕ್ಯಾನ್ ಅಬ್ಸರ್ವ್ ದ ಕಲರ್ ಚೇಂಜ್. ಗೊತ್ತಾಗ್ತಾ ಇದೆಯಾ? ಬಿಕಾಸ್ initial substance is decomposed to give some products here. ಹೌದಾ? ನೀವು ಇಲ್ಲಿ ನೋಡಬಹುದು ಸಿಂಗಲ್ ರಿಯಾಕ್ಟೆಂಟ್ ಇದೆ, ಇಲ್ಲಿ ಮಲ್ಟಿಪಲ್ ರಿಯಾಕ್ಟೆಂಟ್ಸ್ ಇಲ್ಲ. ಈ ಒಂದು ಸಿಂಗಲ್ ರಿಯಾಕ್ಟೆಂಟೇನೆ ಒಡೆದು ಡಿವೈಡ್ ಆಗಿ ಏನಾಗ್ತಾ ಇದೆ, ನಮಗೆ ಪ್ರಾಡಕ್ಟ್ ಸಿಗ್ತಾ ಇರುವಂತಹದ್ದು ಅಲ್ವಾ. Fe2O3 ಪ್ಲಸ್ SO2 ಪ್ಲಸ್ SO3 ಇದು ಎರಡು ಗ್ಯಾಸ್ಗಳು ಸಲ್ಫರ್ನ ಒಂದು ಕಂಪೌಂಡ್ಸ್, ಹೌದಾ. ಇದೆರಡು ಇಲ್ಲಿ ನೀವು ನೋಡ್ಬೋದು, ಎಸ್ ಇದೆ ಎರಡರಲ್ಲೂ, ಹೌದಾ. ಅದಕ್ಕೆ ಅಲ್ಲಿ ವಿ ಕ್ಯಾನ್ ಅಬ್ಸರ್ವ್ ದಟ್ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಆಫ್ ಸಲ್ಫರ್ ಪ್ಲಸ್ ಕಲರ್ ಚೇಂಜ್ ಇಸ್ ಡ್ಯೂ ಟು ದ ಫಾರ್ಮೇಶನ್ ಆಫ್ ಫೆರಿಕ್ ಆಕ್ಸೈಡ್. ಈ ರೀತಿಯಾಗಿ ರಿಯಾಕ್ಷನ್ ಕ್ಯಾರಿ ಔಟ್ ಆಗತ್ತೆ. ಅರ್ಥ ಆಗಿದೆಯಾ ಮಕ್ಕಳೇ? ಈ ರಿಯಾಕ್ಷನ್ ಏನಾಯ್ತು, ಹೇಗಾಯ್ತು, ಯಾಕೆ ನಾವು ಕಲರ್ ಚೇಂಜ್ ಅನ್ನ ಗಮನಿಸಿದ್ವಿ ಇಲ್ಲಿ ಅನ್ನೋದೆಲ್ಲದು. ಏನೇ ಡೌಟ್ಸ್ ಇದ್ರೂ ಕೇಳ್ಕೊಳ್ಳಿ. ಸೊ ಡಿಕಂಪೋಸಿಷನ್ ರಿಯಾಕ್ಷನ್ ಅನ್ನ ನಾನು ಯಾಕೆ ಆಪೋಸಿಟ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಹೇಳಿದೆ ಅನ್ನೋದು ಅರ್ಥ ಆಯ್ತಾ? ಅಲ್ಲಿ ಟೂ ರಿಯಾಕ್ಟೆಂಟ್ಸ್ ಕಂಬೈನ್ ಟು ಫಾರ್ಮ್ ಸಿಂಗಲ್ ಪ್ರಾಡಕ್ಟ್. ಹಿಯರ್ ಸಿಂಗಲ್ ರಿಯಾಕ್ಟೆಂಟ್ ಈಸ್ ಡಿಕಂಪೋಸಿಂಗ್ ಟು ಗಿವ್ ಮಲ್ಟಿಪಲ್ ಪ್ರಾಡಕ್ಟ್ಸ್. ಹೌದಾ? ಉಲ್ಟಾ ತರ ಅನ್ಸ್ತಾ ಇದೆ ಅಲ್ವಾ? ಈ ರೀತಿಯಾಗಿ ನೆನಪಲ್ಲಿ ಇಟ್ಕೊಳ್ಬಹುದು ನಾವು. ಗೊತ್ತಾಗ್ತಾ ಇದೆಯಾ? ಸೊ ಇಲ್ಲಿ ಡಿಕಂಪೋಸಿಷನ್ ರಿಯಾಕ್ಷನ್ ಅನ್ನ ಡಿಫೈನ್ ಮಾಡೋದಿದ್ರೆ, ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಒನ್ ರಿಯಾಕ್ಟೆಂಟ್ ಬ್ರೇಕ್ಸ್ ಡೌನ್ ಇಂಟು ಟೂ ಆರ್ ಮೋರ್ ಪ್ರಾಡಕ್ಟ್ಸ್.
ನಾವಿಲ್ಲಿ ನೋಡಿದ್ವಿ ಅದನ್ನೇ, ಸಿಂಗಲ್ ರಿಯಾಕ್ಟೆಂಟ್ ಈ ತರ ಬ್ರೇಕ್ ಆಗ್ತಾ ಇರುವಂತಹದ್ದನ್ನ, ಅಲ್ವಾ ಮಕ್ಳೇ? ಅದಕ್ಕೆ we can define this reaction as breaks down into two or more products. Breaking of single reactant to give multiple products. ಅದಕ್ಕೆ ಒಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದು ಕೂಡ ಡಿವೈಡ್ ಆಗಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕ್ಯಾಲ್ಸಿಯಂ ಕಾರ್ಬನ್ ಡೈಆಕ್ಸೈಡ್ ಆಗಿ ನಮಗೆ ಪ್ರಾಡಕ್ಟ್ ಸಿಗ್ತಾ ಇರುವಂತಹದ್ದು. ವೆನ್ ವಿ ಸಬ್ಜೆಕ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಟು ಹೀಟ್, ಇದು ವೇರಿಯಸ್ ಇಂಡಸ್ಟ್ರಿಯಲ್ಲಿ ಏನು ಈ ಒಂದು ರಿಯಾಕ್ಷನ್ ಅನ್ನ ಯೂಸ್ ಮಾಡುವಂತಹದ್ದು. ಈ ಡಿಕಂಪೋಸಿಷನ್ ರಿಯಾಕ್ಷನ್ ಅನ್ನ ಇಂಡಸ್ಟ್ರಿಯಲ್ ಇಂಪಾರ್ಟೆನ್ಸ್ ಇದೆ ಇದಕ್ಕೆ. ಅರ್ಥ ಆಗ್ತಾ ಇದೆಯಾ? ಈ ರಿಯಾಕ್ಷನ್ ಅನ್ನ ಯೂಸ್ ಮಾಡಿ ಇಂಡಸ್ಟ್ರಿಯಲ್ಲಿ ಹಲವಾರು ಪ್ರೋಸೆಸ್ ಅನ್ನ ಕ್ಯಾರಿ ಔಟ್ ಮಾಡ್ತಾರೆ. ಅದಕ್ಕೆ ಇದು ಇಂಡಸ್ಟ್ರಿಯಲ್ ಇಂಪಾರ್ಟೆನ್ಸ್ ಇರುವಂತಹ ಒಂದು ರಿಯಾಕ್ಷನ್, ಬಟ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡಿಕಂಪೋಸಿಷನ್ ರಿಯಾಕ್ಷನ್. ಅದೇ ತರ ನಾವು ನೋಡೋದಾದ್ರೆ, ನಾವು ಈ ಒಂದು ರಿಯಾಕ್ಷನ್ ಅಲ್ಲಿ ಇಲ್ಲಾದ್ರೂ ನೀವು ನೋಡಬಹುದು, ವೆನ್ ವಿ ಸಬ್ಜೆಕ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಟು ಹೀಟ್, ಕಾಣಿಸ್ತಾ ಇದೆಯಾ? ಆನ್ ಹೀಟಿಂಗ್ ಅಂತ ಇದೆ, ಹೌದಾ? ಇನ್ನು ಪ್ರೀವಿಯಸ್ ಎಕ್ಸಾಂಪಲ್ ನೋಡೋದಾದ್ರೆ, ಇಲ್ಲೂ ಕೂಡ ವಿ ಸಪ್ಲೈಡ್ ಸಮ್ ಹೀಟ್, ಹೌದಾ? ವಿ ಆರ್ ಗಿವಿಂಗ್ ಸಮ್ ಹೀಟ್ ಟು ದ ರಿಯಾಕ್ಟಂಟ್, ಅಲ್ವಾ? ಅಂದ್ರೆ ಅರ್ಥ ಏನು? ಇಟ್ ಈಸ್ ಅಬ್ಸಾರ್ಬಿಂಗ್ ಹೀಟ್. ರಿಯಾಕ್ಟಂಟ್ ಏನ್ ಮಾಡ್ತಾ ಇದೆ, ಅದಕ್ಕೆ ಹೀಟ್ ಅನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲೇನಾಗ್ತಾ ಇದೆ, ಹೀಟ್ ಅನ್ನ ಯೂಸ್ ಮಾಡಿ ಕೆಮಿಕಲ್ ರಿಯಾಕ್ಷನ್ ಕ್ಯಾರಿ ಔಟ್ ಆಗ್ತಾ ಇದೆ. ಸೊ ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಥರ್ಮಲ್ ಡಿಕಂಪೋಸಿಷನ್. ಇದು ಡಿಕಂಪೋಸಿಷನ್ ಹೌದು, ಬಟ್ ಥರ್ಮಲ್ ಯಾಕೆ? ಬಿಕಾಸ್ ವಿ ಆರ್ ಪ್ರೊವೈಡಿಂಗ್ ಹೀಟ್ ಹಿಯರ್. ನಾವು ಹೀಟ್ ಅನ್ನ ಅದಕ್ಕೆ ಕೊಡ್ತಾ ಇರೋದಕ್ಕೆ ಇದನ್ನ ಥರ್ಮಲ್ ಡಿಕಂಪೋಸಿಷನ್ ಅಂತ ಕರಿತಾ ಇದ್ದೀವಿ. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್, ನೆನಪಲ್ಲಿ ಇಟ್ಕೊಳ್ಳಿ, ಥರ್ಮಲ್ ಡಿಕಂಪೋಸಿಷನ್ ಅಂದ್ರೆ ಏನು ಅನ್ನೋದನ್ನ. ಸೊ ನಾವಿಲ್ಲಿ ಒಂದು ಎಕ್ಸಾಂಪಲ್ ಅನ್ನ ನೋಡಿದ್ವಿ ಅಲ್ವಾ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿಕಂಪೋಸ್ ಆಗಿದ್ದನ್ನ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಪ್ರಾಡಕ್ಟ್ ಸಿಗ್ತಾ ಇತ್ತು ಅಂತ ಎಲ್ಲ ನೋಡಿದ್ವಿ. ದಟ್ ಕ್ಯಾಲ್ಸಿಯಂ ಆಕ್ಸೈಡ್ ಈಸ್ ಕಾಲ್ಡ್ ಆಸ್ ಕ್ವಿಕ್ ಲೈಮ್. ಇದಕ್ಕೊಂದು ಪರ್ಟಿಕ್ಯುಲರ್ ಹೆಸರಿದೆ, ಅದೇನು ಅಂತ ಅಂದ್ರೆ ಕ್ವಿಕ್ ಲೈಮ್ ಅಂತ ಕರಿತೀವಿ, ಆರ್ ಲೈಮ್, ಅದರ ಒಂದು ಹೆಸರು. ಅದನ್ನ ನಾವು ಈ ಸಿಮೆಂಟ್, ಮನೆ ಕಟ್ಟೋದಕ್ಕೆಲ್ಲ ಸಿಮೆಂಟ್ ಅನ್ನ ಯೂಸ್ ಮಾಡ್ತೀವಿ ಅಲ್ವಾ, ಅದರ ಮ್ಯಾನ್ಯುಫ್ಯಾಕ್ಚರ್ ಅಲ್ಲಿ ನಾವು ಇದನ್ನ ಬಳಸುವಂತಹದ್ದು. ಸೊ ಇಟ್ ಹ್ಯಾಸ್ ಏನು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು. ಸೊ ಇದು ಆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈ ರೀತಿಯಾಗಿ ಡಿಕಂಪೋಸ್ ಆಗ್ತಾ ಇರೋದು. ನೀವು ಇಲ್ಲಿ ನೋಡಿ, ಇಲ್ಲೂ ಕೂಡ ಹೀಟ್ ಅಂತ ನಾವು ಮೆನ್ಷನ್ ಮಾಡಿದೀವಿ ಅಲ್ವಾ. ಸೊ ಇದು ಎಕ್ಸಾಂಪಲ್ ಫಾರ್ ಥರ್ಮಲ್ ಡಿಕಂಪೋಸಿಷನ್. ಡಿಕಂಪೋಸಿಷನ್ ಹೌದು, ಬಟ್ ವಿ ಆರ್ ಸಪ್ಲೈಯಿಂಗ್ ಹೀಟ್ ಹಿಯರ್, ಸೊ ಇಟ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಥರ್ಮಲ್ ಡಿಕಂಪೋಸಿಷನ್. ನಾವು ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ, ಇಲ್ಲಿ ಕೂಡ ನಾವು ಹೀಟ್ ಅನ್ನ ಸಪ್ಲೈ ಮಾಡ್ತಾ ಇದ್ದೀವಿ. ವಿ ಆರ್ ಸಪ್ಲೈಯಿಂಗ್ ಸಮ್ ಹೀಟ್ ಹಿಯರ್, ಹೌದಾ? ಯಾವುದಕ್ಕೆ? ವಾಟ್ ಈಸ್ ದ ರಿಯಾಕ್ಟೆಂಟ್? ಲೆಡ್ ನೈಟ್ರೇಟ್ ಈಸ್ ಅವರ್ ರಿಯಾಕ್ಟೆಂಟ್. ಇಲ್ಲಿ ಏನಾಗ್ತಾ ಇದೆ? ಸೊ ಈ ಒಂದು ರಿಯಾಕ್ಷನ್ ಅನ್ನ ವಿಡಿಯೋ ಥ್ರೂ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಇದು ಡಿಕಂಪೋಸಿಷನ್ ರಿಯಾಕ್ಷನ್ದು ಡೆಫಿನೇಷನ್. ನಾವು ಆಲ್ರೆಡಿ ಇದನ್ನ ಡಿಸ್ಕಸ್ ಮಾಡಿದೀವಿ ಅಲ್ವಾ ಮಕ್ಕಳೇ? ರಿಯಾಕ್ಷನ್ ಇನ್ ವಿಚ್ ಕಂಪೌಂಡ್ ಸ್ಪ್ಲಿಟ್ಸ್, breaks into two or more simple substances. ಹೌದಾ? So we can write the general form. Decomposition reaction ದು ಜನರಲ್ ಫಾರ್ಮ್ ಅನ್ನ ನಾವು ಈ ರೀತಿಯಾಗಿ ಬರಿಬಹುದು. AB is my reactant compound. AB ಅನ್ನುವಂತಹದ್ದು ಒಂದು ಕಂಪೌಂಡ್, ಅದು ಬ್ರೇಕ್ ಆಗಿ we will get A and B separately. ಅರ್ಥ ಆಗ್ತಿದ್ಯಾ? ಅದೇ ತರ ಕಾಂಬಿನೇಷನ್ ರಿಯಾಕ್ಷನ್ ಅನ್ನ ನಾವು ಜನರಲೈಸ್ ಮಾಡೋದಿದ್ರೆ, ಇಲ್ಲಿ ಬರ್ದು ತೋರಿಸ್ತೀನಿ. ಕಾಂಬಿನೇಷನ್ ರಿಯಾಕ್ಷನ್ ಅನ್ನ ಜನರಲೈಸ್ ಮಾಡೋದಿದ್ರೆ ನಾವು ಹೇಗೆ ಬರಿಬಹುದು? ಅಲ್ಲಿ
ಟೂ ರಿಯಾಕ್ಟೆಂಟ್ಸ್ ಆರ್ ಕಂಬೈನಿಂಗ್ ಅಲ್ವಾ. ಸೊ ಎ ಬಿ ಅಂತ ಬರೆಯೋದಿದ್ರೆ ಇವೆರಡು ಕಂಬೈನಿಂಗ್ ಟುಗೆದರ್ ಟು ಫಾರ್ಮ್ ಎ ಬಿ. ಎ ಪ್ಲಸ್ ಬಿ ಗಿವಿಂಗ್ ಎ ಬಿ. ಯಾವುದಕ್ಕೆ ಇದು? ಕಾಂಬಿನೇಷನ್ ರಿಯಾಕ್ಷನ್. ಜನರಲ್ ಆಗಿ ಹೇಳೋದು, ಕಾಂಬಿನೇಷನ್ ರಿಯಾಕ್ಷನ್ ಅನ್ನ ಜನರಲ್ ಆಗಿ ಹೇಳೋದಿದ್ರೆ ಈ ರೀತಿಯಾಗಿ ಹೇಳ್ಬಹುದು. ಅದೇ ಡಿಕಂಪೋಸಿಷನ್ ರಿಯಾಕ್ಷನ್ ಅನ್ನ ಹೇಳೋದಿದ್ರೆ ಇಲ್ಲಿ ನಾವು ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಫ್ಯೂ ಎಕ್ಸಾಂಪಲ್ಸ್. ವಿ ಹ್ಯಾವ್ ಸೀನ್ ದ ರಿಯಾಕ್ಷನ್ಸ್ ಅಲ್ವಾ. ಸೊ ಸಿಂಗಲ್ ಪ್ರಾಡಕ್ಟ್ ಏನಾಗ್ತಾ ಇದೆ? ಸ್ಪ್ಲಿಟ್ಸ್ ಇಂಟು ಮಲ್ಟಿಪಲ್ ಪ್ರಾಡಕ್ಟ್ಸ್. ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್. ಓಕೆ. ಇದು ಬರ್ನರ್. ಇಲ್ಲಿ ತಗೊಂಡಿರುವಂತಹದ್ದು ಬರ್ನರ್. ಕಾಣಿಸ್ತಾ ಇದೆಯಾ ಮಕ್ಳೇ? ಸೊ ಇಲ್ಲಿ ಬರ್ನರಿಗೆ ಏನ್ ಮಾಡ್ತಾ ಇದ್ದಾರೆ? ಇದು ಹೋಲ್ಡರ್, ಟೆಸ್ಟ್ ಟ್ಯೂಬ್ ಹೋಲ್ಡರ್. ಅದನ್ನ ಹಿಡಿಬೇಕಲ್ವಾ, ಬಿಸಿ ಮಾಡ್ತಾ ಇದೀವಿ, ನಮ್ ಕೈ ಸುಟ್ಟು ಹೋಗ್ಬಾರ್ದು. ಸೊ ನಾವು ಅದನ್ನ ಇಕ್ಲತ್ ತರ, ನಾವು ನಿನ್ನೆನೂ ಅದನ್ನ ನೋಡಿದ್ವಿ ಅಲ್ವಾ. ಸೊ ಇದನ್ನ ಹೋಲ್ಡರ್, ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಂತ ಕರಿತೀವಿ, ಥಾಂಗ್ಸ್ ಅಂತ ಕರಿತೀವಿ. ಇದನ್ನ ಟೆಸ್ಟ್ ಟ್ಯೂಬ್ ಅಂತ ಹೇಳಿದ್ರೆ ಆ ಟೆಸ್ಟ್ ಟ್ಯೂಬ್ ಒಳಗಡೆಗೆ ಲೆಡ್ ನೈಟ್ರೇಟ್ ಅನ್ನ ನಾವು ತಗೊಂಡು when we subject this to the temperature or heat, we can observe change in color. ನೀವು ಇಲ್ಲಿ ನೋಡ್ತಾ ಇರಬಹುದು ಕಲರ್ ಚೇಂಜ್ ಆಗಿರುವಂತಹದ್ದು. ಪ್ಲಸ್ ವಿ ಕ್ಯಾನ್ ಅಬ್ಸರ್ವ್ ಸಮ್ ಗ್ಯಾಸ್ ಬೀಯಿಂಗ್ ಇವಾಲ್ವ್ಡ್. ಹೌದಾ? ಸೊ ಯಾವ ರೀತಿಯಾಗಿ ರಿಯಾಕ್ಷನ್ ಕ್ಯಾರಿ ಔಟ್ ಆಗ್ತಾ ಇದೆ ಅಂತ ನೋಡಿದ್ರೆ ಇಲ್ಲಿ ನೋಡಿ, ಲೆಡ್ ನೈಟ್ರೇಟ್ ಸಿಂಗಲ್ ರಿಯಾಕ್ಟೆಂಟ್. ಸೊ ಇದನ್ನ ನಾವು ಎ ಅಂತ ಬರಿಬಹುದು ಅಲ್ವಾ ಮಕ್ಳೇ. ಇದು ಲೆಡ್, ಪಿ ಬಿ ಅಂದ್ರೆ. ಇದನ್ನ ಬಿ ಅಂತ ಬರಿಬಹುದು. ಸೊ ಇದೆರಡು ಡಿಕಂಪೋಸ್ ಆಗ್ತಾ ಇದೆ ವೆನ್ ವಿ ಸಪ್ಲೈ ಹೀಟ್. ಹೀಟ್ ಸಪ್ಲೈ ಮಾಡಿದಾಗ ಈ ರೀತಿ ಡಿಕಂಪೋಸ್ ಆಗಿ ಲೆಡ್ ಆಕ್ಸೈಡ್ ಆಗ್ತಾ ಇದೆ, ಪ್ಲಸ್ ನೈಟ್ರೋಜನ್ ಡೈಆಕ್ಸೈಡ್ ಆಗ್ತಾ ಇದೆ, ಪ್ಲಸ್ O2. ಅದಕ್ಕೇನೆ ನಾವು ಇದು ಲೆಡ್ ಆಕ್ಸೈಡ್ ಆಗಿರೋದಕ್ಕೆ ಅಲ್ಲಿ ಕಲರ್ ಚೇಂಜ್ ಅನ್ನ ನಾವು ನೋಡಬಹುದು, ಪ್ಲಸ್ ಗ್ಯಾಸ್ ಇವಾಲ್ಯೂಷನ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಎಕ್ಸ್ಪೆರಿಮೆಂಟ್ ಅಲ್ಲಿ ನೀವು ನೋಡಿದ್ರಿ ಅಲ್ವಾ, ಫ್ಯೂಮ್ಸ್ ತರ ಬರ್ತಾ ಇರೋದನ್ನ. ಇಲ್ಲಿ ಫಸ್ಟ್ ಕಲರ್ ಚೇಂಜ್, ದೆನ್ ಫ್ಯೂಮ್ಸ್. ಹೌದಾ? ಅದು ಗ್ಯಾಸ್ ಇವಾಲ್ಯೂಷನ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ಹೇಳೋದಾದ್ರೆ ಎ ಬಿ ಇತ್ತು, ಡಿಕಂಪೋಸ್ ಆಗಿ ಇದು ಎ ಅಂತ ಕನ್ಸಿಡರ್ ಮಾಡಬಹುದು, ಇದನ್ನ ಬಿ ಅಂತ ತಗೊಳ್ಬಹುದು ಅಲ್ವಾ. ಈ ರೀತಿ ಡಿಕಂಪೋಸಿಷನ್ ರಿಯಾಕ್ಷನ್ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಒನ್ ಮೋರ್ ಎಕ್ಸಾಂಪಲ್ ಈಸ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನು ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ಸೊ ದಿಸ್ ಈಸ್ ದ ಪ್ಲಾಸ್ಟಿಕ್ ಮಗ್. ಒಂದು ಪ್ಲಾಸ್ಟಿಕ್ ಮಗ್ ಅನ್ನ ತಗೊಂಡು ಅದ್ರೊಳಗಡೆಗೆ ಏನ್ ಮಾಡಿದ್ದಾರೆ, 2 ಹೋಲ್ಸ್ ಅನ್ನ ಮಾಡಿ ಅದಕ್ಕೆ ಎಲೆಕ್ಟ್ರೋಡ್ಸ್ ಅನ್ನ ಈ ರೀತಿ ಕನೆಕ್ಟ್ ಮಾಡಿ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇದು. ಸೊ ಇಲ್ಲಿ ಸರ್ಕ್ಯೂಟ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಅಲ್ಲಿ ತಗೊಳ್ತಾ ಇರೋದು ದೀಸ್ ಟು ಆರ್ ದ ಗ್ರಾಫೈಟ್ ರಾಡ್ಸ್. ಇದು ಮತ್ತೆ ಈ 2 ಅಂತ ಬರ್ತಿರೋದು. These 2 are graphite rods and this is the test tube which is filled with some amount of water.
ಇಲ್ಲಿ ಏನು ಈ ಲೇಬಲ್ ಕಾಣಿಸ್ತಾ ಇದೆಯಲ್ಲ, ಇದು ನೀರಿನಿಂದ ಫಿಲ್ ಆಗಿರುವಂತಹ ಗ್ಲಾಸ್ ಟ್ಯೂಬ್ ಅನ್ನ ಈ ರೀತಿ ಗ್ರಾಫೈಟ್ ರಾಡ್ಸ್ ಗೆ ಕವರ್ ಮಾಡಿದ್ದಾರೆ. ಅಂಡ್ ದಿಸ್ ಈಸ್ ಆಲ್ಸೋ ವಾಟರ್. ದಿಸ್ ಸೊಲ್ಯೂಷನ್ ಈಸ್ ಆಲ್ಸೋ ವಾಟರ್. ಅದಕ್ಕೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನ ಕನೆಕ್ಟ್ ಮಾಡಿದಾಗ ಒಂದು ಬ್ಯಾಟ್ರಿ, ಸ್ವಿಚ್ ಮತ್ತೆ ಆನೋಡ್ ಕ್ಯಾಥೋಡ್ ಗಳನ್ನ ಈ ರೀತಿ ಕನೆಕ್ಟ್ ಮಾಡಿದಾಗ, ಸೊ ಇಲ್ಲಿ ಹೀಟ್ ಅನ್ನ ಕೊಡ್ತಾ ಇಲ್ಲ. ಇನ್ಸ್ಟೆಡ್ ಆಫ್ ಹೀಟ್ ವಿ ಆರ್ ಸಪ್ಲೈಯಿಂಗ್ ಎಲೆಕ್ಟ್ರಿಸಿಟಿ. ಅದು ಕೂಡ ಎನರ್ಜಿದು ಫಾರ್ಮ್ ಅಲ್ವಾ. ಸೊ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಹೀಟ್ ಬದಲಿಗೆ, ಟೆಂಪರೇಚರ್ ಬದಲಿಗೆ ನಾವೇನ್ ಮಾಡ್ತಾ ಇದೀವಿ, ಎಲೆಕ್ಟ್ರಿಸಿಟಿ. ಅದಕ್ಕೆ ಇದನ್ನ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಅಂತ ಕರೆಯೋದು. ಸೊ ಇಲ್ಲಿ ಎಲೆಕ್ಟ್ರಿಸಿಟಿಯನ್ನ ಕೊಟ್ಟಾಗ ಇಲ್ಲಿ ಏನಾಗತ್ತೆ, ಇದು ನೀರು ಅಂತ ಹೇಳಿದೆ, ಹೌದಾ? ಇದು ಕೂಡ ನೀರು. ಇಲ್ಲಿದೆ ಆಸಿಡಿಫೈಡ್ ವಾಟರ್ ಅಂತ ಇದೆ, ಹೌದಾ? ಸೊ ಈ ರೀತಿಯಾಗಿ ನಾವು ನೀರಿಗೆ ಈ ಗ್ರಾಫೈಟ್ ರಾಡ್ಸ್ ಅನ್ನ ಕನೆಕ್ಟ್ ಮಾಡಿ ಟ್ಯೂಬ್ ಒಳಗಡೆ ಸ್ವಲ್ಪ ನೀರನ್ನ ಹಾಕಿ ಅದನ್ನ ಕವರ್ ಮಾಡಿದ್ರೆ, ಗ್ರಾಫೈಟ್ ರಾಡ್ ಅನ್ನ ಕವರ್ ಮಾಡಿ, ವೆನ್ ವಿ ಸಪ್ಲೈ ಎಲೆಕ್ಟ್ರಿಸಿಟಿ ಟು ದಿಸ್ ಸೆಟಪ್, ಅಲ್ಲಿ ಏನಾಗತ್ತೆ, ಈ ಒಂದು ವಾಟರ್ ಮಾಲಿಕ್ಯೂಲ್ ಡಿಕಂಪೋಸಸ್ ಟು ಗಿವ್ ಹೈಡ್ರೋಜನ್ and oxygen gases. These two are gases. ಇದು ಕೂಡ ಆಕ್ಸಿಜನ್ ಗ್ಯಾಸ್ ಮತ್ತೆ ಇದು ಹೈಡ್ರೋಜನ್ ಗ್ಯಾಸ್. ಸೊ ಇಲ್ಲಿ ಏನಾಗ್ತಾ ಇದೆ, ಡಿಕಂಪೋಸಿಷನ್ ಆಫ್ ವಾಟರ್. ನೀರು H2O ಇದೆ ಅಲ್ವಾ ಮಕ್ಳೇ, ಅದ್ರದ್ದು ಒಂದು n ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರತ್ತೆ ಇದಿಷ್ಟು ನೀರಿನಲ್ಲಿ, ಹೌದಾ? ಈ ನೀರಿನೊಳಗಡೆ ಸಾಕಷ್ಟು H2O ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಇಟ್ ವಿಲ್ ಬಿ ಡಿಕಂಪೋಸ್ ಟು ಗಿವ್ ಹೈಡ್ರೋಜನ್ ಅಟ್ ಕ್ಯಾಥೋಡ್. ಗಮನಿಸಬೇಕಾಗಿರುವಂತಹ ಪಾಯಿಂಟ್ ಏನಪ್ಪಾ ಅಂದ್ರೆ, ಇಲ್ಲಿ ಕ್ಯಾಥೋಡ್ ಹತ್ರ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ. ಅದಕ್ಕೆ ಈ ಒಂದು ಟ್ಯೂಬ್ ಒಳಗಡೆಗೆ ನಾವು ಬಬಲ್ಸ್ ಅನ್ನ ನೋಡಬಹುದು. ಇಲ್ಲಿ ಚಿಕ್ಕ ಚಿಕ್ಕ ಬಬಲ್ಸ್ ಕಾಣಿಸ್ತಾ ಇದೆ ಅಲ್ವಾ? ನೀರಿನೊಳಗಡೆಗೆ ಏರ್ ಇದ್ ಮಾಡಿದ್ರೆ, ಬ್ಲೋ ಮಾಡಿದಾಗ ನಾವು ಬಬಲ್ಸ್ ಅನ್ನ ನೋಡಬಹುದು. ನೀವು ಸಾಕಷ್ಟು ಜನ ಇದನ್ನ ಮಾಡಿರಬಹುದು, ನೀರೊಳಗಡೆ ಸುಮ್ನೆ ಬ್ಲೋ ಮಾಡೋದು, ಊದೋದು, ಆಗ ಬಬಲ್ಸ್ ಫಾರ್ಮ್ ಆಗಿರತ್ತೆ ಅಲ್ವಾ? ಆಟ ಆಡೋದಕ್ಕೆಲ್ಲ ಹೋದಾಗ ನೀವು ನೋಡಿರ್ತೀರ. ಸೊ ಅದೇ ತರ ಇಲ್ಲಿ ಗ್ಯಾಸ್ ಇವಾಲ್ವ್ ಆಗ್ತಾ ಇರೋದಕ್ಕೆ ಅಲ್ಲಿ ಬಬಲ್ಸ್ ಫಾರ್ಮ್ ಆಗೋದನ್ನ ನಾವು ನೋಡ್ಬೋದು. ಮತ್ತೆ ಕ್ಯಾಥೋಡ್ ಹತ್ರ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗ್ತಾ ಇದೆ, ಹಾಗೇನೆ ಆನೋಡ್ ಹತ್ರ ಆಕ್ಸಿಜನ್ ಇವಾಲ್ವ್ ಆಗ್ತಾ ಇರುವಂತಹದನ್ನ ನಾವು, ಇದು ಆನೋಡ್ ಅಲ್ವಾ, ಇಲ್ಲಿ ಕೆಳಗಡೆಗಿದೆ ಆನೋಡ್ ಅಂತ ಬರ್ದಿದೆ, ಹೌದಾ? ಪಾಸಿಟಿವ್ ಎಲೆಕ್ಟ್ರೋಡ್. ಸೊ ಅದರ ಹತ್ರಕ್ಕೆ ನಮ್ಗೆ ಆಕ್ಸಿಜನ್ ಇವಾಲ್ವ್ ಆಗೋದನ್ನ ನಾವು ನೋಡಬಹುದು. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನು ಇಂಪಾರ್ಟೆಂಟ್ ಇರೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮತ್ತೆ ಏನೇ ಡೌಟ್ಸ್ ಇದ್ರೂ ಕೇಳ್ಕೊಳ್ಳಿ. ಅರ್ಥ ಆಗಿದ್ಯಾ ಮಕ್ಳೇ? ಇಲ್ಲಿ ಇದು ನೀರು ಸೋರ್ ಹೋಗ್ಬಾರ್ದಲ್ವಾ, ಅದಕ್ಕೆ ಇದನ್ನ, ಬಟ್ ನಮ್ಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋದಕ್ಕೆ ಏನಾದ್ರೂ ಒಂದು ಫೆಸಿಲಿಟಿ ಬೇಕು. ದಟ್ಸ್ ವೈ ವಿ ಹ್ಯಾವ್ ಮೇಡ್ 2 holes here, but it is closed with the rubber stopper. ಕಾರ್ಕ್ ಇಂದ ನಾವು ಅದನ್ನ ಕ್ಲೋಸ್ ಮಾಡಿ ಅದಕ್ಕೆ ನೇಲ್ಸ್ ಅನ್ನ ಕನೆಕ್ಟ್ ಮಾಡಿ, ಆನೋಡ್ ಮತ್ತೆ ಕ್ಯಾಥೋಡ್ ಅನ್ನ ನಾವು ಈ ರೀತಿಯಾಗಿ ಕನೆಕ್ಟ್ ಮಾಡಿ ಬ್ಯಾಟ್ರಿಗೆ ಅದನ್ನ ಕನೆಕ್ಟ್ ಮಾಡಿರ್ತೀವಿ. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಈ ತರ ಬರಿಬಹುದು. ಸೊ ಇಲ್ಲಿ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಅಂದ್ರೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಗ್ಯಾಸ್ ಇವಲ್ಯೂಷನ್ ಅನ್ನ ನಾವು ಮೇನ್ ಆಗಿ ನೆನ್ಪಿಟ್ಕೊಳ್ಬೇಕು. ದಿಸ್ ಇಸ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಡಿಕಂಪೋಸಿಷನ್ ರಿಯಾಕ್ಷನ್. ಬಟ್ ಇಲ್ಲಿ ಇದು ಕೂಡ ಡಿಫ್ರೆಂಟ್ ಫಾರ್ಮ್ ಆಫ್ ಎನರ್ಜಿ. ಇಲ್ಲಿ ಏನ್ ಯೂಸ್ ಮಾಡ್ತಾ ಇದೀವಿ, ಹೀಟ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಬಟ್ ಏನು, ವಿ ಆರ್ ಯೂಸಿಂಗ್ ಸನ್ಲೈಟ್. ಕಾಣಿಸ್ತಾ ಇದೆಯಾ? ಇಲ್ಲಿ ಸನ್ಲೈಟ್ ಅನ್ನ ಯೂಸ್ ಮಾಡಿ ಸಿಲ್ವರ್ ಕ್ಲೋರೈಡ್ ನ ಡಿಕಂಪೋಸಿಷನ್ ಅನ್ನ ನಾವು ನೋಡಬಹುದು. ಸಿಲ್ವರ್ ಕ್ಲೋರೈಡ್ ಅಂತ ಅಂದ್ರೆ ರಿಯಾಕ್ಷನ್ ಈ ರೀತಿಯಾಗಿರುತ್ತೆ ಮಕ್ಳೇ. AgCl ಈಸ್ ಸಿಲ್ವರ್ ಕ್ಲೋರೈಡ್. Ag ಅಂದ್ರೆ ಸಿಲ್ವರ್, ಸಿಲ್ವರಿಗೆ Ag ಅಂತ ನಾವು ಏನು ಸಿಂಬಲಿಕ್ ರೆಪ್ರೆಸೆಂಟೇಶನ್ ಆ ತರ, ಅದರ ಒಂದು ಎಲಿಮೆಂಟ್ ನ ನೇಮ್ ಆ ತರ ನಾವು ಬರಿತೀವಿ. ಹಾಗೇನೆ Cl ಅಂದ್ರೆ ಕ್ಲೋರಿನ್ ಅಲ್ವಾ? ಸೊ AgCl ಕ್ಲೋರೈಡ್. ಸಿಲ್ವರ್ ಕ್ಲೋರೈಡ್ ಏನಾಗತ್ತೆ, ಸನ್ಲೈಟಿಗೆ ಸಬ್ಜೆಕ್ಟ್ ಆದಾಗ, ವೆನ್ ವಿ ಕೀಪ್ ಇಟ್ ಟು ದ ಸನ್ಲೈಟ್, ಆಗ ಏನಾಗತ್ತೆ, ಡಿಕಂಪೋಸ್ ಆಗಿ ವಿ ಗೆಟ್ Ag and
chlorine as the product. ಅರ್ಥ ಆಯ್ತಾ? ಸೊ ಇದಿಷ್ಟು ಎಕ್ಸಾಂಪಲ್ಸ್ ಡಿಕಂಪೋಸಿಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್ಸ್ ಆಗಿತ್ತು. ಐ ಥಿಂಕ್ ವಿ ಹ್ಯಾವ್ ಡಿಸ್ಕಸ್ಡ್ ವೇರಿಯಸ್ ಟೈಪ್ಸ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್. ಹೀಟ್ ಸಪ್ಲೈ ಮಾಡಿದಾಗ, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿದಾಗ, ಹಾಗೆ ಸನ್ಲೈಟ್ ಸಪ್ಲೈ ಮಾಡಿದಾಗ ಯಾವ ರೀತಿ. ಇನ್ ಆಲ್ ದ ಎಕ್ಸಾಂಪಲ್ಸ್ ವಿ ಸಾ ಡಿಕಂಪೋಸಿಷನ್ ಆಫ್ ಸಿಂಗಲ್ ಪ್ರಾಡಕ್ಟ್ ಟು ಗಿವ್ ಮಲ್ಟಿಪಲ್ ಸಿಂಗಲ್ ರಿಯಾಕ್ಟೆಂಟ್ ಟು ಗಿವ್ ಮಲ್ಟಿಪಲ್ ಪ್ರಾಡಕ್ಟ್ಸ್ ಅಲ್ವಾ. ಇದನ್ನ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ ಇದನ್ನ, ಈ ಪಾಯಿಂಟ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಸಿಮಿಲರ್ ಆಗಿ ಸಿಲ್ವರ್ ಬ್ರೋಮೈಡ್ಗೂ ಕೂಡ ಸಿಮಿಲರ್ ರಿಯಾಕ್ಷನ್ ನಾವು ನೋಡಬಹುದು. ಸಿಲ್ವರ್ ಕ್ಲೋರೈಡ್ ಇಲ್ಲಿ ನೋಡಿರೋ ತರನೇ ಇಲ್ಲೂ ಕೂಡ AgBr ಏನಾಗತ್ತೆ, ಇದು ಸ್ಪ್ಲಿಟ್ ಆಗಿ ನಮ್ಗೆ Ag ಮತ್ತೆ ಬ್ರೋಮಿನ್ ಅಂದ್ರೆ ಸಿಲ್ವರ್ ಮತ್ತೆ ಬ್ರೋಮಿನ್ ಪ್ರಾಡಕ್ಟ್ ಆಗಿ ಸಿಗುವಂತಹದ್ದು. ಥರ್ಡ್ ಟೈಪ್ ಆಫ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇನ ಜನರಲ್ ಫಾರ್ಮ್ ಈ ತರ. ಸೊ ಇಲ್ಲಿ ಏನನ್ನ ನೋಡಬಹುದು ನಾವು. ಸೊ ಎ ಮತ್ತೆ ಬಿ ಅನ್ನುವಂತಹ ಒಂದು ಕಂಪೌಂಡ್ ಇದೆ ಅಂಡ್ ಸಿ ಈಸ್ ಮೈ ಎಲಿಮೆಂಟ್. ಅದನ್ನ ನಾವು ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಎಕ್ಸಾಂಪಲ್ ಆಗಿ ತಗೊಳ್ಳೋದಿದ್ರೆ, ನನ್ನ ಹತ್ರ ಒಂದು ರೆಡ್ ಪೆನ್ ಇದೆ ಅಂಡ್ ಬ್ಲೂ ಪೆನ್ ಇದೆ. ಬಟ್ ನಮ್ಗೆ ಬರೆಯೋವಾಗ ಕಲರ್ ಪೆನ್ ಇದ್ರೆ ಬರೆಯೋದಿಕ್ಕೂ ಇಷ್ಟ ಆಗತ್ತೆ ಅಲ್ವಾ. ಬ್ಲೂ ಪೆನ್ ಬೇಡ ಅಂತ ಹೇಳಿ ಯಾವಾಗ ನಂಗೆ ಯೆಲ್ಲೋ ಪೆನ್ ಸಿಕ್ತೋ, ಯೆಲ್ಲೋ ಕಲರ್ದು ಪೆನ್ ನೋಡಿದಾಗ ನಾನೇನ್ ಮಾಡ್ತೀನಿ, ಬ್ಲೂ ಪೆನ್ ಅನ್ನ ತೆಗ್ದು ಹಾಕಿ ಐ ಸ್ಟಾರ್ಟ್ ಯೂಸಿಂಗ್ ಯೆಲ್ಲೋ ಕಲರ್ ಪೆನ್ ಅಂಡ್ ರೆಡ್ ಪೆನ್. ಅದಕ್ಕೆ ಅದೆರಡನ್ನ ನನ್ನ ಜೊತೆನಲ್ಲಿ ಇಟ್ಕೊಳ್ತೀನಿ, ಬ್ಲೂ ಪೆನ್ ಅನ್ನ ತೆಗ್ದು ಹಾಕ್ಬಿಡ್ತೀನಿ. ಆರ್ ಬಾಲ್ಸ್ ಅಂತ ಅನ್ಕೊಂಡ್ರೆ, ಎ ಬ್ಲೂ ಕಲರ್ ಬಾಲ್ ಇರತ್ತೆ, ಬಿ ರೆಡ್ ಕಲರ್ದು ಬಾಲ್. ಸೊ ಅಲ್ಲಿ ನಾನು ಎರಡನ್ನು ಒಟ್ಟಿಗೆ ಇಟ್ಕೊಂಡಿರ್ತೀನಿ. ಬಟ್ ನನಗೆ ಡಿಫ್ರೆಂಟ್ ಕಲರ್ದು ಬಾಲ್ ಸಿಕ್ಕಾಗ ನಾನೇನ್ ಮಾಡ್ತೀನಿ, ನನಗೆ ಈ ಬ್ಲೂ ಬೇಡ ಆರ್ ರೆಡ್ ಕಲರ್ದು ಬೇಡ ಅಂತ ಹೇಳಿ ಅದೆರಡರಲ್ಲಿ ಒಂದನ್ನ ತೆಗೆದು ಹಾಕಿ ನಾನು ಇನ್ನೊಂದು ಕಲರ್ ಪೆನ್ ಅನ್ನ ಬಾಲ್ ಅನ್ನ ಇಟ್ಕೊಬಿಡ್ತೀನಿ ನನ್ನ ಜೊತೆಗೆ. ರೆಡ್ ಕಲರ್ ಜೊತೆಗೆ ಆ ಬಾಲ್ ಅನ್ನ ಇಟ್ಕೊಳ್ತೀನಿ ಅಲ್ವಾ. ಅದೇ ತರ ಇಲ್ಲೇನಾಗ್ತಾ ಇದೆ, ಎ ಮತ್ತೆ ಬಿ ಅನ್ನ 2 ಬಾಲ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅದೆರಡು ಜೊತೆಯಲ್ಲಿ ಇತ್ತು ಫಸ್ಟಿಗೆ. ಬಟ್ ಯಾವಾಗ ನನಗೆ ಯೆಲ್ಲೋ ಕಲರ್ ಬಾಲ್ ಸಿಕ್ತೋ ನಾನೇನ್ ಮಾಡ್ತೀನಿ, ನಂಗೆ ಈ ಬ್ಲೂ ಕಲರ್ ಓಲ್ಡ್ ಆಗಿದೆ, ಹಳೇದಾಗಿದೆ, ನಂಗೆ ಬೇಡ ಅಂತ ಹೇಳಿ ನಾನು ಅದನ್ನ ತೆಗೆದು ಬಿಸಾಕಿ ಈ ರೆಡ್ ಕಲರ್ ಬಾಲ್ ಜೊತೆಗೆ ಯೆಲ್ಲೋ ಕಲರ್ ಬಾಲ್ ಅನ್ನ ನಾನು ಒಂದ್ ಬ್ಯಾಗ್ ಒಳಗಡೆ ಹಾಕಿ ಇಟ್ಬಿಡ್ತೀನಿ. ಸೊ ಎ ಸಪರೇಟ್ ಆಯ್ತು. ಬಟ್ ಎ ಸಪರೇಟ್ ಆದ ಜಾಗಕ್ಕೆನೆ ಈ ಸಿ ಬಂದು ಕುತ್ಕೊಂಡಿದೆ ಅಲ್ವಾ. ಎ ಏನೋ ಸಪರೇಟ್ ಆಯ್ತು ಹೌದು, ಬಟ್ ಎ ಜಾಗದಲ್ಲೇನೆ ಈ ಸಿ ಬಂದು ರೀಪ್ಲೇಸ್ ಆಗಿದೆ. ಎ ಜಾಗವನ್ನ ಸಿ ರೀಪ್ಲೇಸ್ ಮಾಡ್ತಾ ಇದೆ. ಸೊ ಲೈಕ್ ವೈಸ್ ನಾವಿಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನ ನೋಡೋದಾದ್ರೆ ಇಲ್ಲೇನಾಗತ್ತೆ, ಒನ್ ಕಂಪೌಂಡ್ ರಿಯಾಕ್ಟ್ಸ್ ವಿತ್ ಒನ್ ಎಲಿಮೆಂಟ್ ಅಂಡ್ ದಟ್ ಎಲಿಮೆಂಟ್ ವಿಲ್ ರಿಪ್ಲೇಸ್ an atom from that compound. ಇದು ಎರಡು ಡಿಫ್ರೆಂಟ್ ಆಟಮ್ಸ್ ಹೌದಾ, ಇದ್ರ ಮಧ್ಯದಲ್ಲಿ ಬಾಂಡ್ ಇರತ್ತೆ. ಇಲ್ಲಿ ನೋಡೋದಾದ್ರೆ ಎ ಮತ್ತೆ ಬಿ ಬಾಂಡ್ ಮಾಡ್ಕೊಂಡಿರತ್ತೆ, ನಾನು ನೀನು ಫ್ರೆಂಡ್ಸು ಅಂತ ಹೇಳಿ ಒಂದು ಬಾಂಡ್ ಮಾಡ್ಕೊಂಡಿರತ್ತೆ. ಬಟ್ ಯಾವಾಗ ಸಿ ಬಂತು, ಬಿಗೆ ಏನಾಯ್ತು, ನನಗೆ ನಿನ್ ಫ್ರೆಂಡ್ಶಿಪ್ ಸಾಕು, ನಾನು ಸಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ ಅಂತ ಏನ್ ಮಾಡತ್ತೆ, ಎ ಯನ್ನ ಬಿಟ್ಟು ಬಿ ಜೊತೆಗೆ ಬಾಂಡ್ ಅನ್ನ ಮಾಡ್ಕೊಳತ್ತೆ. ಸೊ ಇದು ಒಂದು ಸಿಂಗಲ್ ಕಂಪೌಂಡ್ ಇತ್ತು, ಎ ಬಿ ಅನ್ನುವಂತಹದ್ದು ಸಿಂಗಲ್ ಕಂಪೌಂಡ್ ಹೌದಾ. ಅದೇನ್ ಮಾಡ್ತು, ಸಿಂಗಲ್ ಎಲಿಮೆಂಟ್ ಜೊತೆಗೆ ರಿಯಾಕ್ಟ್ ಆಗಿ ಆ ಒಂದು ಕಂಪೌಂಡ್ ಅಲ್ಲಿರೋ ಒಂದು ಆಟಮ್ ಅನ್ನ ರಿಪ್ಲೇಸ್ ಮಾಡ್ತಾ ಇದೆ. ಅದು ಈ ಕಂಪೌಂಡ್ ಅಲ್ಲಿರೋ ಆಟಮ್ ನ ಪ್ಲೇಸಿಗೆ ಈ ಒಂದು ಎಲಿಮೆಂಟ್ ಬಂದು ಕುತ್ಕೊಳ್ತಾ ಇದೆ ಅಲ್ವಾ. ಸೊ ಅದಕ್ಕೆ ನಾವೇನಂತ ಹೇಳ್ಬಹುದು, ಕಂಪೌಂಡ್ ರಿಯಾಕ್ಟ್ಸ್ ವಿತ್ ಎಲಿಮೆಂಟ್ ಟು ಫಾರ್ಮ್ ಸಮ್ ಡಿಫರೆಂಟ್ ಕಂಪೌಂಡ್ ಬೈ ರಿಪ್ಲೇಸಿಂಗ್ ಅನ್ ಆಟಮ್ ಇನ್ ದಟ್ ಕಂಪೌಂಡ್. ಗೊತ್ತಾಗ್ತಾ ಇದೆಯಾ, ಈ ಒಂದು ಕಂಪೌಂಡ್ ಅಲ್ಲಿರುವಂತಹ ಒಂದು ಆಟಮ್ ಅನ್ನೇ ಇದು ರಿಪ್ಲೇಸ್ ಮಾಡ್ತಾ ಇರುವಂತಹದ್ದು ಅಲ್ವಾ. ಸೊ ಇನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿದ್ರೆ
ಎಕ್ಸ್ಪೆರಿಮೆಂಟ್ ಅನ್ನ ನೋಡಿದಾಗ ನಮ್ಗೆ ಇನ್ನು ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದು ಒಂದು ಎಕ್ಸ್ಪೆರಿಮೆಂಟ್ ನ ಸೆಟಪ್. ಇಲ್ಲಿ ಈ ಒಂದು ಹೋಲ್ಡರ್ಗೆ ಸ್ಟ್ಯಾಂಡ್ಗೆ ಏನ್ ಮಾಡಿದ್ದಾರೆ, ಒಂದು ಗ್ಲಾಸ್ ಟ್ಯೂಬ್ ಅನ್ನ ತಗೊಂಡು ಇದು ಒಳಗಡೆಗೆ 2 ನೇಲ್ಸ್ ಇದೆ. ದೇ ಹ್ಯಾವ್ ಟೇಕನ್ 2 ನೇಲ್ಸ್, ಐರನ್ ನೇಲ್ಸ್, ಮೊಳೆಗಳು. ಆ ಮೊಳೆಯನ್ನ ಏನ್ ಮಾಡಿದ್ದಾರೆ, ಈ ಬ್ಲೂ ಕಲರ್ ಸೊಲ್ಯೂಷನ್ ಏನಿದೆಯಲ್ಲ, ಇದು ಕಾಪರ್ ಸಲ್ಫೇಟ್ ನ ಸೊಲ್ಯೂಷನ್, ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಸೊ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಐರನ್ ನೇಲ್ಸ್ ಅನ್ನ ಹೀಗೆ ಡಿಪ್ ಮಾಡಿದಾಗ ಅಲ್ಲಿ ನಾವು ರಿಯಾಕ್ಷನ್ ಅನ್ನ ನೋಡಬಹುದು. ಯಾವ ರಿಯಾಕ್ಷನ್ ಅಂತ ಅಂದ್ರೆ, ಈ ಒಂದು ನೇಲ್ಸ್ ಈ ತರ ವೈಟ್ ಕಲರ್ ಆರ್ ಗ್ರೇ ಕಲರ್ ಅಲ್ಲಿ ಇರುತ್ತೆ. ನೀವು ಮನೆಯಲ್ಲಿ ಮೊಳೆ ನೋಡಿರ್ತೀರಾ, ಗ್ರೇ ಕಲರ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಆ ಒಂದು ಗ್ರೇ ಕಲರ್ ಮೊಳೆ ಏನಾಗುತ್ತೆ, ವೆನ್ ವಿ ಡಿಪ್ ಇಟ್ ಇನ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ದ ಕಲರ್ ವಿಲ್ ಬಿ ಚೇಂಜ್ಡ್. ವಿ ಕ್ಯಾನ್ ಅಬ್ಸರ್ವ್ ಚೇಂಜ್ ಇನ್ ಕಲರ್. ನೋಡ್ತಾ ಇದ್ದೀರಾ, ಇಲ್ಲಿ ಈ ಒಂದು ಮೊಳೆ ಏನಿದೆಯಲ್ಲ, ಇದು ಬಿಫೋರ್ ರಿಯಾಕ್ಷನ್, ಬಿಫೋರ್ dipping it in the solution, and this one is after reaction. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಕಲರ್ ಚೇಂಜ್ ಆಗಿರುವಂತಹದ್ದನ್ನ ನಾವು ನೋಡಬಹುದು. ಯಾಕೆ ಅಂತ ಅಂದ್ರೆ, why the color has changed? ಐರನ್ ನೇಲ್ದು ಕಲರ್ ಯಾಕೆ ಚೇಂಜ್ ಆಗಿದೆ, ಏನಾಗ್ತಾ ಇದೆ? ಅದೇ ತರ ಸೊಲ್ಯೂಷನ್ ನೋಡೋದಾದ್ರೆ, ಇದು ಬಿಫೋರ್ ರಿಯಾಕ್ಷನ್ ಸೊಲ್ಯೂಷನ್ ಈ ತರ ಇತ್ತು. ನಾನು ಆಗ್ಲೇ ಹೇಳಿದೆ ಸ್ಕೈ ಬ್ಲೂ ಕಲರ್ ಅಲ್ಲಿ ಇರುತ್ತೆ, ಬ್ಲೂ ಕಲರ್ ಸೊಲ್ಯೂಷನ್ ಅಂತ. ಬಟ್ ಆಫ್ಟರ್ ರಿಯಾಕ್ಷನ್ ವಿ ಕ್ಯಾನ್ ಅಬ್ಸರ್ವ್ ಚೇಂಜ್ ಇನ್ ದ ಸೊಲ್ಯೂಷನ್ ಆಸ್ ವೆಲ್. ಹೌದಾ, ಸೊಲ್ಯೂಷನ್ ಅಲ್ಲೂ ಬಣ್ಣ ಬದಲಾಗಿದೆ, ಪ್ಲಸ್ ಚೇಂಜ್ ಇನ್ ದ ಐರನ್ ನೇಲ್ ಕಲರ್ ಅಲ್ಲಿ ಚೇಂಜ್ ಆಗಿರೋದನ್ನ ನಾವು ನೋಡಬಹುದು. ವಾಟ್ ಈಸ್ ದ ರೀಸನ್? ಐರನ್ ನೇಲ್ ಕೂಡ ಚೇಂಜ್ ಆಯ್ತು, ಪ್ಲಸ್ ಬ್ಲೂ ಕಲರ್ ಕೂಡ ಫೇಡ್ ಆಗಿದೆ. ವಾಟ್ ಈಸ್ ದ ರೀಸನ್ ಅಂತ ನೋಡೋದಾದ್ರೆ, ಈ ರೀತಿಯಾಗಿ ಒಂದು ರಿಯಾಕ್ಷನ್ ಕ್ಯಾರಿ ಔಟ್ ಆಗ್ತಾ ಇದೆ. ಏನ್ ರಿಯಾಕ್ಷನ್ ಅಂತ ನೋಡಿದ್ರೆ, ಇದು ಐರನ್ ನೇಲ್ ಅಲ್ವಾ ಮಕ್ಳೇ? Fe ಅಂತ ಅಂದ್ರೆ ಐರನ್, ಅದು ನೇಲ್, ನಾವು ತಗೊಂಡಿದ್ದಂತಹ ನೇಲ್, ಮೊಳೆ. ಹೌದಾ, ಇದು ಸೊಲ್ಯೂಷನ್, ಬ್ಲೂ ಕಲರ್ ಸೊಲ್ಯೂಷನ್. ಬಟ್ ಇಲ್ಲಿ ನೋಡೋದಾದ್ರೆ, ಇದನ್ನ ಎ ಅಂತ ತಗೊಂಡ್ರೆ, ಇದು ಬಿ ಮತ್ತೆ ಸಿ ಅಂತ ತಗೊಂಡ್ರೆ, ನೀವು ನೋಡಿ ಇದು ರಿಯಾಕ್ಟ್ ಆಗಿ ಏನಾಗ್ತಾ ಇದೆ, ನನಗೆ FeSO4 ಪ್ರಾಡಕ್ಟ್ ಆಗಿ ಸಿಗ್ತಾ ಇದೆ. ಸೊ ಇಲ್ಲಿ ಬರೀ ಐರನ್ ಇಲ್ಲ, ಐರನ್ ನ ಜೊತೆಯಲ್ಲಿ ಇನ್ನೊಂದೇನೋ ಬಂದು ಕುತ್ಕೊಂಡಿದೆ. ಹೌದಾ, ಇಲ್ಲಿ AB ಥ್ರೂ ಹೇಳೋದಾದ್ರೆ SO4 ಅನ್ನುವಂತಹದ್ದು ಸಿ, ಇದು ಎ ಆಗಿತ್ತು. ಎ ಮತ್ತೆ ಸಿಗಳು ಬಾಂಡ್ ಮಾಡ್ತು, ಅದೇ ತರ ಬಿ ಸಪರೇಟ್ ಆಗ್ಬಿಟ್ಟಿದೆ. ಕಾಣಿಸ್ತಾ ಇದ್ಯಾ? ಇದು ಈ ರೀತಿ ಆಗೋದಕ್ಕೆ, ಕಾಪರ್ ಆಗೋದಕ್ಕೆ ಅಲ್ಲಿ ಏನ್ ನಾವು ನೋಡಬಹುದು, ಈ ಕಾಪರ್ ಏನಿದೆಯಲ್ಲ, ಇದು ಐರನ್ ನೇಲ್ ಮೇಲ್ಗಡೆ ಡೆಪಾಸಿಟ್ ಆಗಿರೋದಕ್ಕೆ ನಾವು ಕಲರ್ ಚೇಂಜ್ ಅನ್ನ ನೋಡಬಹುದು. ಹಾಗೆ ಇಲ್ಲಿ ಕಾಪರ್ ಸಪರೇಟ್ ಆಗಿರೋದಕ್ಕೆ ಸೊಲ್ಯೂಷನ್ ಕಲರ್ ಕೂಡ ಚೇಂಜ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದು. ಹೇಗೆ ನಾವು ಇಲ್ಲಿ ಬಿ ಜಾಗಕ್ಕೆ ಎ ಬಂದು ಕುತ್ಕೊಂಡಿದೆ, ನೋಡ್ತಾ ಇದ್ದೀರಾ? ಸೊ ಎ ಈಸ್ ರಿಪ್ಲೇಸಿಂಗ್ ಬಿ ಅಲ್ವಾ, ಆರ್ ಡಿಸ್ಪ್ಲೇಸಿಂಗ್ ಬಿ. ಅದಕ್ಕೆ ನಾವು ಈ ರಿಯಾಕ್ಷನ್ ಅನ್ನ ಏನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಒನ್ ರಿಯಾಕ್ಟೆಂಟ್ ಈಸ್ ಡಿಸ್ಪ್ಲೇಸಿಂಗ್ ಅನದರ್ ರಿಯಾಕ್ಟೆಂಟ್ಸ್ ಆಟಮ್. ಹೌದಾ, ರಿಯಾಕ್ಟೆಂಟ್ ಒಂದು ಆಟಮ್ ಅನ್ನ ಆರ್ ಎಲಿಮೆಂಟ್ ಅನ್ನ ಡಿಸ್ಪ್ಲೇಸ್ ಮಾಡ್ತಾ ಇದೆ. ಇದು ಒಂದು ಎಲಿಮೆಂಟಿನ ಒಂದು ಆಟಮ್. ಹೌದಾ, ಒಂದು ಆಟಮ್ ಅನ್ನ ಆರ್ ಎಲಿಮೆಂಟ್ ಅನ್ನ ಡಿಸ್ಪ್ಲೇಸ್ ಮಾಡ್ತಾ ಇರೋದಕ್ಕೆ ಇಲ್ಲಿ ನೋಡಿ, ನೀವು ಡಿಫೈನ್ ಮಾಡೋದಾದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನ, atom or a set of atoms is displaced by another atom in a molecule. ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಇಲ್ಲಿ ನೋಡಿದ್ವಿ ಅಲ್ವಾ, ಇದೊಂದು ಆಟಮ್, ಐರನ್ನಿನ ಒಂದು ಆಟಮ್. ಹೌದಾ, ಸಿಂಗಲ್ ಆಟಮ್ ಇದೆ. ಬಟ್ ಇದೇನ್ ಮಾಡ್ತಾ ಇದೆ, ಕಾಪರ್ ಅನ್ನ ದೂರ ತಳ್ಳಿ ಅದರ ಜಾಗಕ್ಕೆ ತಾನು ಹೋಗಿ ಕುತ್ಕೊಳ್ತಾ ಇದೆ. ಅದಕ್ಕೆ ಇದನ್ನ ಡಿಸ್ಪ್ಲೇಸ್ ಮಾಡ್ತಾ ಇರೋದಕ್ಕೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ನು ಎಕ್ಸ್ಪೆರಿಮೆಂಟ್ ಅನ್ನ ನಾವು
ಈ ರೀತಿ ಇನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ವಿಡಿಯೋದಲ್ಲಿ. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ಓದ್ತಾ ಇದ್ದೀವಿ, ಹೌದಾ? ಸ್ಟೇಟ್ಮೆಂಟ್ ಅನ್ನ, ಅದರ ಡೆಫಿನೇಷನ್ ಅನ್ನ ನೋಡೋದಿದ್ರೆ ಈ ರೀತಿಯಾಗಿ ಒಂದು ಡೆಫಿನೇಷನ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಜನರಲ್ ಫಾರ್ಮ್ ಇದು. ನಾನು ಆಗ್ಲೇ ಹೇಳ್ದೆ ಅಲ್ವಾ, ಎ ಬಿ ಮತ್ತೆ ಸಿ ತರನು ನಾನು ಎಕ್ಸ್ಪ್ಲೇನ್ ಮಾಡಿ ತೋರಿಸಿದೀನಿ. ಇಲ್ಲೂ ನೀವು ನೋಡಬಹುದು ಎ ಮತ್ತೆ ಸಿ ಅಂದ್ರೆ ಬಿ ಜಾಗದಲ್ಲಿ ಎ ಹೋಗಿ ರೀಪ್ಲೇಸ್ ಆಗ್ತಾ ಇರುವಂತಹದ್ದು. ಇಲ್ಲಿ ಜಿಂಕ್ ಮತ್ತೆ ಕಾಪರ್ ಸಲ್ಫೇಟ್ ಅನ್ನ ಅದೆರಡರ ರಿಯಾಕ್ಷನ್ ಅನ್ನ ನಾವಿಲ್ಲಿ ನೋಡಬಹುದು. ಬಟ್ ರಿಯಾಕ್ಷನ್ ಸೇಮ್ ವೇ ಕ್ಯಾರಿ ಔಟ್ ಆಗತ್ತೆ, ಏನು ಡಿಫ್ರೆನ್ಸ್ ಏನು ಇಲ್ಲ. ಅಲ್ಲಿ ನಾವು ಐರನ್ ಅನ್ನ ತಗೊಂಡಿದ್ವಿ, ಇಲ್ಲಿ ಜಿಂಕ್ ಅಷ್ಟೇ. ಎಲಿಮೆಂಟ್ ತಗೊಂಡಿರುವಂತಹದ್ದು ಡಿಫ್ರೆಂಟ್ ಎಲಿಮೆಂಟ್ ಅಷ್ಟೇ, ಬಿಟ್ರೆ ರಿಯಾಕ್ಷನ್ ಸಿಮಿಲರ್ ವೇ ಅಲ್ಲಿ ಡಿಸ್ಪ್ಲೇಸ್ ಆಗೋದನ್ನ ನಾವಿಲ್ಲಿ ನೋಡಬಹುದು. ಇಲ್ಲಿ ನೋಡ್ತಾ ಇದ್ದೀರಾ? ಸೊ ಈ ಒಂದು ಬಾಕ್ಸ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಜಿಂಕ್. ಜಿಂಕ್ ಅನ್ನ ತಗೊಂಡು ಏನ್ ಮಾಡ್ತಾ ಇದ್ದಾರೆ, ಇದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ನಾವು ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ ರಿಯಾಕ್ಷನ್ ಅಲ್ಲೂ ನೋಡಿದ್ವಿ, ಕಾಪರ್ ಸಲ್ಫೇಟ್ ಬ್ಲೂ ಕಲರ್ ಇತ್ತು. ಸೊ ಕಾಪರ್ ಸಲ್ಫೇಟಿಗೆ ಅದನ್ನ ಆಡ್ ಮಾಡಿದಾಗ ಏನಾಗತ್ತೆ, ಕಲರ್ ಚೇಂಜ್ ಅನ್ನ ನಾವು ನೋಡಬಹುದು. ಸಾರಿ, ಒಂದ್ ನಿಮಿಷ. ಕಲರ್ ಚೇಂಜ್ ಆಗಿರೋದು ಕಾಣಿಸ್ತಾ ಇದೆಯಾ ಮಕ್ಳೇ? ಯಾಕೆ ಕಲರ್ ಚೇಂಜ್ ಆಯ್ತು ಅಂದ್ರೆ, ಇಲ್ಲಿ ನೋಡಿ, ಮೊದಲು ಜಿಂಕ್ ಕಾಪರ್ ಸಲ್ಫೇಟ್ ಜೊತೆಗೆ ರಿಯಾಕ್ಟ್ ಆದಾಗ ಇಟ್ ಈಸ್ ರಿಪ್ಲೇಸಿಂಗ್ ಕಾಪರ್ ಹಿಯರ್. ದಟ್ ಈಸ್ ವೈ ವಿ ಕ್ಯಾನ್ ಅಬ್ಸರ್ವ್ ಕಲರ್ ಚೇಂಜ್. ಇಟ್ ಈಸ್ ರಿಪ್ಲೇಸಿಂಗ್ ಕಾಪರ್ and as a result we are getting copper and zinc sulfate as the product. ಹೌದಾ? ಅದಕ್ಕೆ ಅಲ್ಲಿ ನಾವು ಕಲರ್ ಚೇಂಜ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ದು. ಸೊ we can define chemical displacement reaction as atom or set of atom displaced by another atom. ಅರ್ಥ ಆಗಿದೆಯಾ ಇದು? ಸೊ we can see few examples. ಇದು ಇವಾಗಷ್ಟೇ ನಾವು ನೋಡಿದ್ವಿ ಅಲ್ವಾ ಎಕ್ಸ್ಪೆರಿಮೆಂಟ್ ಅನ್ನ, ಅದರದ್ದು ಕೆಮಿಕಲ್ ರಿಯಾಕ್ಷನ್. ಒನ್ ಮೋರ್ ಎಕ್ಸಾಂಪಲ್ ಈಸ್ lead replacing copper chloride. lead is replacing copper here. ಇದು ಯಾಕೆ ಈ ತರ ಒಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಯಾಕೆ ಆಗತ್ತೆ ಅಂದ್ರೆ, ಬಿಕಾಸ್ ಆಫ್ ದ ರಿಯಾಕ್ಟಿವಿಟಿ. ಇಲ್ಲಿ ಜಿಂಕ್ ಮತ್ತೆ ಲೆಡ್ದು ಅಥವಾ ನಾವು ಐರನ್ ಮತ್ತೆ ಕಾಪರ್ ಸಲ್ಫೇಟ್ ರಿಯಾಕ್ಷನ್ ನೋಡಿದ್ವಿ ಅಲ್ವಾ, ಅದ್ರಲ್ಲೆಲ್ಲ ಏನಾಗ್ತಾ ಇದೆ, ರಿಯಾಕ್ಟಿವಿಟಿ ಆಫ್ ದಟ್ ಎಲಿಮೆಂಟ್ ಈಸ್ ಗ್ರೇಟರ್ ದ್ಯಾನ್ ರಿಯಾಕ್ಟಿವಿಟಿ ಆಫ್ ಕಾಪರ್. ವಾಟ್ ಈಸ್ ರಿಯಾಕ್ಟಿವಿಟಿ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಅಭ್ಯಾಸ ಮಾಡ್ತೀವಿ. ಆಸ್ ಆಫ್ ನೌ ಜಸ್ಟ್ ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ದ ರಿಯಾಕ್ಟಿವಿಟಿ ಕಾಪರ್ ಇಸ್ ಬೀಯಿಂಗ್ ರಿಪ್ಲೇಸ್ಡ್ ಹಿಯರ್. ಅರ್ಥ ಆಗ್ತಾ ಇದೆಯಾ? ಸೊ ಈ ತರ ಒಂದು ರಿಯಾಕ್ಷನ್ಸ್ ಅನ್ನ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ನಾವು. ಇವತ್ತು ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದು ತ್ರೀ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್: ಕಾಂಬಿನೇಷನ್, ಡಿಕಂಪೋಸಿಷನ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇನ್ನು ಮುಂದಿನ ಏನು ಟೈಪ್ ಅನ್ನ ನಾವು ನಾಳಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಇಷ್ಟರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತಾ ಮಕ್ಳೇ? ಇಷ್ಟು ಕೇಳಿದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ. ಸಬ್ಜೆಕ್ಟಿಗೆ ರಿಲೇಟೆಡ್ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಹಾಗೆ ಇವತ್ತು ನಾವು ಬ್ಯಾಲೆನ್ಸ್ ಮಾಡೋದನ್ನ ಒಂದ್ ಸ್ವಲ್ಪ ರಿವೈಸ್ ಮಾಡಿದ್ವಿ. ಆಗ ನಾನು 2 ಎಕ್ಸಾಂಪಲ್ಸ್ ಅನ್ನ ನಿಮ್ಗೆ ಸಾಲ್ವ್ ಮಾಡೋದಿಕ್ ಕೊಟ್ಟಿದ್ದೀನಿ ಅಲ್ವಾ? ಟ್ರೈ ಟು ಸಾಲ್ವ್ ದೆಮ್. ಐ ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್.
ಪ್ಲೀಸ್ ಟ್ರೈ ಟು ಸಾಲ್ವ್ ದೋಸ್ ಟು ಎಕ್ಸಾಂಪಲ್ಸ್. ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಏನು ಡೌಟ್ಸ್ ಇಲ್ಲ ಅಂತ ಅಂದ್ರೆ ಎಲ್ರಿಗೂ ತುಂಬಾನೇ ಪರ್ಫೆಕ್ಟ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹೌದಾ? ಓಕೆ, ನಾಳಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.